ಓಂ ಶಾಂತಿ. ಗುಡ್ ಮಾರ್ನಿಂಗ್. ಶುಭಾಬರ್ ನೆನಪಿದೆಯಾ? 2/7/2025 ಮಹಾವಾಕ್ಯ. मीठे बच्चे, तुम डबल अहिंसक रूहानी सेना हो. तुम्हें श्रीमत पर अपनी दैवी राजधानी ಸ್ಥಾಪನೆ करनी है. ಬಾಬಾ ಇಲ್ಲಿ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ, ಮಧುರರಾದ ಮಕ್ಕಳೇ, ನೀವು ಡಬಲ್ ಅಹಿಂಸಕ ಆತ್ಮಿಕ ಸೈನ್ಯ ಆಗಿದ್ದೀರಾ. ನೀವು ಶ್ರೀಮತದಂತೆ ತಮ್ಮ ದೈವಿ ರಾಜಧಾನಿಯನ್ನು ಸ್ಥಾಪನೆ ಮಾಡಿಕೊಳ್ಬೇಕು. ಪ್ರಶ್ನೆಯಾಗಿದೆ, ತುಮ್ ರೂಹಾನಿ ಸೇವಾದಾರಿ ಬಚ್ಚೆ ಸಭಿ ಕೋ ಕಿಸ್ ಬಾತ್ ಕಿ ಚೇತಾವನಿ ದೇತೆ ಹೋ. ಬಾಬಾ ಪ್ರಶ್ನೆ ಕೇಳ್ತಾರೆ ಇಲ್ಲಿ, ನೀವು ಆತ್ಮಿಕ ಸೇವಾದಾರಿ ಮಕ್ಕಳು ಎಲ್ರಿಗೂ ಯಾವ ಮಾತಿನ ಎಚ್ಚರಿಕೆ ಕೊಡ್ತೀರಾ? ಉತ್ತರ, तुम सभी को चेतावनी देते हो कि यह वही महाभारत लड़ाई का समय है. अब यह पुरानी दुनिया विनाश होनी है. बाप नई दुनिया की स्थापना करा रहे हैं. ಬಾಬಾ ಹೇಳ್ತಾರೆ, ನೀವೆಲ್ಲರಿಗೂ ಒಂದು ಎಚ್ಚರಿಕೆ ಕೊಡ್ತೀರಾ, ಈಗ ಅದೇ ಮಹಾಭಾರತ ಯುದ್ಧದ ಸಮಯವಾಗಿದೆ. ಈಗ ಈ ಹಳೆಯ ಜಗತ್ತಿನ ವಿನಾಶವಾಗಲಿದೆ. ತಂದೆ ಹೊಸ ಜಗತ್ತಿನ ಸ್ಥಾಪನೆ ಮಾಡ್ತಿದ್ದಾರೆ. ವಿನಾಶಕ್ಕೆ ಬಾದ್ ಫಿರ್ ಜಯ ಜಯಕಾರ ಹೋಗಿ. ಬಾಬಾ ಹೇಳ್ತಾರೆ, ವಿನಾಶದ ನಂತರ ಮತ್ತೆ ಜಯ ಜಯಕಾರ ಆಗ್ತದೆ. तुम्हें आपस में मिलकर राय करनी चाहिए कि विनाश के पहले सबको बाप का परिचय कैसे मिले. ಬಾಬಾ ಹೇಳ್ತಾರೆ, ನೀವು ಒಬ್ರಿಗೊಬ್ರು ಸೇರಿಕೊಂಡು ಒಂದು ಸಲಹೆ ತೊಗೊಳ್ಬೇಕಾಗಿದೆ. ಏನು ಸಲಹೆ ತೊಗೊಳ್ಳೋದು? ವಿನಾಶಕ್ಕಿಂತ ಮೊದಲೇ ಎಲ್ರಿಗೂ ಬಾಬನ ಪರಿಚಯ ಸಿಗಬೇಕಾಗಿದೆ, ಎಲ್ರಿಗೂ ಬಾಬನ ಸಂದೇಶ ಮುಟ್ಟಬೇಕಾಗಿದೆ ಎನ್ನುವಂಥ ಒಂದು ಸಲಹೆಯನ್ನು ತಗೊಳ್ಳಿ ಅಂತಾರೆ ಬಾಬಾ. ಗೀತ್ ತೂನೆ ರಾತ್ ಗವಾಯಿ ಸೋಕೆ ದಿನ ಗವಾಯಿ ಖಾಕೆ. ಬಾಬಾ ಹೇಳ್ತಾರೆ, ನೀನು ರಾತ್ರಿ ಎಲ್ಲ ಕಳೆದೆ ನಿದ್ದೆ ಮಾಡಿ, ಹಗಲೆಲ್ಲ ಕಳೆದೆ ಊಟ ಮಾಡಿ ಅಂತ. ಓಂ ಶಾಂತಿ. बाप समझा रहे हैं, ऊंचते ऊंच है भगवान, फिर उनको ऊंचते ऊंच कमांडर इन चीफ आदि भी कहो, क्योंकि तुम सेना हो ना. ಬಾಬಾ ಇಲ್ಲಿ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ, ಶ್ರೇಷ್ಠಾತಿ ಶ್ರೇಷ್ಠ ಅಂತಂದರೆ ಭಗವಂತ, ಮತ್ತು ನೀವು ಅವ್ರಿಗೆ ಶ್ರೇಷ್ಠಾತಿರೇ ಶ್ರೇಷ್ಠ, ಕಮಾಂಡರ್ ಇನ್ ಚೀಫ್ ಅಂತಲೂ ಕೂಡ ಹೇಳ್ಬೋದು. ಏಕೆಂದರೆ ನೀವು ಸೈನ್ಯ ಅಲ್ವಾ, ಸೈನ್ಯಕ್ಕೆ ಹೆಡ್ ಯಾರು ಅಂತಂದರೆ ಸ್ವಯಂ ಪರಮಾತ್ಮ. तुम्हारा सुप्रीम कमांडर कौन है यह भी जानते हो. दो सेनाएं हैं, वह जिस्मानी, तुम हो रूहानी. ಬಾಬಾ ಹೇಳ್ತಿದ್ದಾರೆ, ನೀವು ಹಾಗಾದರೆ ನಿಮಗೆ ಸುಪ್ರೀಂ ಕಮಾಂಡರ್ ಯಾರು ಅಂತ ಇದು ಕೂಡ ನೀವು ತಿಳ್ಕೊಂಡಿದ್ದೀರಿ. ಎರಡು ಸೈನ್ಯಗಳಿದ್ದಾವೆ, ಒಂದು ಶಾರೀರಿಕ, ಇನ್ನೊಂದು ಆತ್ಮಿಕ. ವಹದ್ಕೆ ತುಂಬೇ ಹದ್ಕೆ. तुम्हारे में कमांडर्स भी हैं, जनरल भी हैं, ಲೆಫ್ಟಿನೆಂಟ್ भी है. ಶಿವಾಬ ಇಲ್ಲೇ ಹೇಳ್ತಾರೆ ಏನು ಅಂತ, ಅವರು ಹದ್ದಿನ ಸೈನಿಕರಾದರೆ ನೀವು ಬೇಹದ್ದಿನ ಸೈನಿಕರು. ನಿಮ್ಮಲ್ಲಿಯೂ ಕೂಡ ಬಾಬಾ ಹೇಳ್ತಾರೆ, ಕಮಾಂಡರ್ಸು ಕೂಡ ಇದ್ದಾರೆ, ಜನರಲ್ಲೂ ಇದ್ದಾರೆ, ಲೆಫ್ಟಿನೆಂಟು ಇದ್ದಾರೆ. बच्चे जानते हैं हम श्रीमत पर राजधानी स्थापन कर रहे हैं, लड़ाई आदि को तो कोई बात नहीं. ಬಾಬಾ ಇಲ್ಲಿ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ, ಮಕ್ಕಳು ತಿಳ್ಕೊಂಡಿದ್ದೀರಾ, ನಾವು ಶ್ರೀಮತದಂತೆ ರಾಜಧಾನಿ ಸ್ಥಾಪನೆ ಮಾಡ್ತಾ ಇದ್ದೀವಿ, ಯುದ್ಧದ ಯಾವುದೇ ಮಾತಿಲ್ಲ ಇಲ್ಲಿ. हम सारे विश्व पर फिर से अपना दैवी राज्य स्थापन कर रहे हैं. ನಾವು ಇಡೀ ವಿಶ್ವದ ಮೇಲೆ ಮತ್ತೆ ನಾವು ನಮ್ಮ ದೈವಿ ರಾಜ್ಯವನ್ನು ಸ್ಥಾಪನೆ ಮಾಡ್ತಾ ಇದ್ದೇವೆ ಶ್ರೀಮತದಂತೆ. ಕಲ್ಪ ಕಲ್ಪ ಹಮಾರ ಯ ಪಾಠ ಬಜತಾ ಹೇ, ಯ ಸಬ್ ಹೇ ಬೇಹದ್ ಕಿ ಬಾತೆ. ಬಾಬಾ ಹೇಳ್ತಾರೆ, ಕಲ್ಪ ಕಲ್ಪಕ್ಕೂ ನಮ್ಮ ಪಾತ್ರ ಇಲ್ಲಿ ನಡೀತಾ ಇರ್ತದೆ ಅಂತಾರೆ ಬಾಬಾ, ಆದರೆ ಇದೆಲ್ಲ ಬೇಹದ್ದಿನ ಮಾತು. ಉನ್ ಲಡಾಯಿಯೋ ಮೇ ಯ ಬಾತೆ ನಹಿ, ಊಂಚತೆ ಊಂಚ್ ಬಾಪ್ ಹೇ. ಶಿವಬಾಬಾ ಹೇಳ್ತಾರೆ, ಆ ಯುದ್ಧಗಳಲ್ಲಿ ಈ ಮಾತಿರೋದಿಲ್ಲ, ಯಾಕಂದರೆ ಇಲ್ಲಿ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಇದ್ದಾರೆ. ಉನ್ಕೋ ಜಾದೂಗರ್, ರತ್ನಾಗರ್, ಜ್ಞಾನ ಕಾ ಸಾಗರ್ ಬಿ ಕತೆ. ಆ ತಂದೆಗೆ ಜಾದೂಗರ್ ಅಂತಲೂ ಕೂಡ ಹೇಳ್ತಾರೆ, ರತ್ನಾಗರ್ ಜ್ಞಾನದ ಸಾಗರ್ ಅಂತಲೂ ಕೂಡ ಹೇಳ್ತಾರೆ. ಬಾಪ್ ಕಿ ಮಹಿಮಾ ಅಪರಂಪಾರ್ ಹೇ, ತುಮೇ ಬುದ್ಧಿ ಸೆ ಸಿರ್ಫ್ ಬಾಪ್ ಕೋ ಯಾದ್ ಕರ್ನಾ ಹೇ. ಈಗ ನಾವು ಬಾಬನ ಮಹಿಮೆ ಮಾಡೋದಾದರೆ ಆ ತಂದೆಯ ಮಹಿಮೆ ಅಪರಂಪಾರವಾಗಿದೆ. ನೀವು ಬುದ್ಧಿಯಲ್ಲಿ ಕೇವಲ ತಂದೆಯನ್ನು ನೆನಪು ಮಾಡಬೇಕು. ಮಾಯಾ ಯಾದ್ ಬುಲಾ ದೇತಿ ಹೇ, ತುಮ್ ಹೋ ಡಬಲ್ ಅಹಿಂಸಕ ರೂಹಾನಿ ಸೇನಾ. ಬಾಬಾ ಹೇಳ್ತಾರೆ, ಮಾಯೆ ನೆನಪನ್ನೇ ಮರೆಸಿಬಿಡ್ತದೆ. ನೀವಾಗಿದ್ದೀರಾ ಡಬಲ್ ಅಹಿಂಸಕರು, ಆತ್ಮಿಕ ಸೈನ್ಯ. ತುಮಕೋ ಯಹಿ ಖ್ಯಾಲ್ ಹೇ ಕಿ ಹಮ್ ಅಪ್ನಾ ರಾಜ್ಯ ಕೈಸೆ ಸ್ಥಾಪನೆ ಕರೆ. ಬಾಬಾ ಹೇಳ್ತಾರೆ, ನಿಮ್ಗೆ ಇದೇ ವಿಚಾರ ಇದೆ, ನಾವು ನಮ್ಮ ರಾಜ್ಯವನ್ನು, ನಮಗೀಗ ಇದೇ ವಿಚಾರ ಇದೆ, ನಾವು ನಮ್ಮ ರಾಜ್ಯವನ್ನು ಹೇಗೆ ಸ್ಥಾಪನೆ ಮಾಡಿಕೊಳ್ಬೇಕು ಅಂತ. ಡ್ರಾಮಾ ಜರೂರ್ ಕರಾಯೇಗ, ಪುರುಷಾರ್ಥ ಕರ್ನಾ ಹೋತಾ ಹೇನಾ. ನಾಟಕ ಅವಶ್ಯವಾಗಿ ಮಾಡಿಸ್ತದೆ, ಪುರುಷಾರ್ಥ ಅಂತೂ ಮಾಡಬೇಕಾಗ್ತದಲ್ವಾ. ಜೋ ಅಚ್ಚೆ ಅಚ್ಚೆ ಬಚ್ಚೆ ಹೇ, ಆಪಸ್ ಮೇ ರಾಯ್ ಕರ್ನಿ ಚಾಯ್.
ಯಾರು ಒಳ್ಳೊಳ್ಳೆ ಮಕ್ಕಳಿದ್ದಾರೆ ಒಬ್ರಿಗೊಬ್ರು ಸಲಹೆ ತಗೊಳ್ಬೇಕು ಅಂತಾರೆ ಬಾಬಾ. ಮಾಯಾ से युद्ध तो अंत तक तुम्हारी चलती रहेगी. यह भी जानते हो महाभारत लड़ाई होनी है जरूर. ಬಾಬಾ ಹೇಳ್ತಿದ್ದಾರೆ, ಮಾಯೆಯಿಂದ ಯುದ್ಧ ಅಂತ್ಯದವರೆಗೂ ನಿಮ್ಮ ಜೊತೆಗೆ ನಡೀತಾನೆ ಇರ್ತದೆ. ಇದು ಕೂಡ ತಿಳ್ಕೊಂಡಿದ್ದೀರಿ, ಮಹಾಭಾರತ ಯುದ್ಧನೂ ಕೂಡ ಅವಶ್ಯವಾಗಿ ನಡೀತದೆ. ನೈ ತೋ ಪುರಾನಿ ದುನಿಯಾ ಕಾ ವಿನಾಶ ಕೈಸೆ ಹೋ, ಬಾಬಾ ಹಮ್ಕೋ ಶ್ರೀಮತ್ ದೇ ರಹೆ ಹೇ. ಬಾಬಾ ಹೇಳ್ತಾರೆ, ಮಹಾಭಾರತ ಯುದ್ಧ ನಡೀದೇ ಇದ್ದರೆ ಜಗತ್ ವಿನಾಶ ಹೆಂಗಾಗ್ತದೆ? ಬಾಬಾ ನಮಗೆ ಶ್ರೀಮತ ಕೊಡ್ತಿದ್ದಾರೆ. हम बच्चों को फिर से अपना राज्य भाग्य स्थापन करना है. इस पुरानी दुनिया का विनाश हो, फिर भारत में जय जयकार हो जाना है, जिसके लिए तुम निमित्त बने हो. ಬಾಬಾ ಹೇಳ್ತಾರೆ, ನಾವು ಮಕ್ಕಳು ಮತ್ತೆ ನಾವು ನಮ್ಮ ರಾಜ್ಯ ಭಾಗ್ಯವನ್ನು ಸ್ಥಾಪನೆ ಮಾಡಿಕೊಳ್ಬೇಕಾಗಿದೆ. ಈ ಹಳೆ ಜಗತ್ತಿನ ವಿನಾಶವಾಗಿ ಭಾರತದಲ್ಲಿ ಜಯ ಜಯಕಾರವಾಗ್ತದೆ. ಅದಕ್ಕೋಸ್ಕರ ನೀವು ನಿಮಿತ್ತ ಆಗಿದ್ದೀರಾ ಅಂತಾರೆ ಬಾಬಾ. ಜೋ ಆಪಸ್ ಮೇ ಮಿಲ್ನಾ ಚಾಹಿಯೆ, ಕೈಸೆ ಕೈಸೆ ಹಮ್ ಸರ್ವಿಸ್ ಕರೆ. ಬಾಬಾ ಹೇಳ್ತಾರೆ, ನೀವು ಒಬ್ರಿಗೊಬ್ಬರು ಸೇರಬೇಕು, ಸಲಹೆ ತಗೊಳ್ಬೇಕು, ಹೇಗೆ ನಾವು ಸೇವಾ ಮಾಡಬೇಕು ಅಂತ. ಸಭಿ ಕೋ ಬಾಪ್ ಕಾ ಪೈಗಾಮ್ ಸುನಾಯ್ कि अब इस पुरानी दुनिया का विनाश होना है. ಬಾಬಾ ಹೇಳ್ತಾರೆ, ಎಲ್ರಿಗೂ ತಂದೆಯ ಪರಿಚಯ ಕೊಡಬೇಕಾಗಿದೆ, ತಂದೆಯ ಸಂದೇಶವನ್ನು ಕೊಡಬೇಕಾಗಿದೆ. ಇನ್ನೇನು ಈ ಹಳೆಯ ಜಗತ್ತು ವಿನಾಶ ಆಗ್ತದೆ ಅಂತ. बाप नई दुनिया की स्थापना कर रहे हैं. लौकिक बाप भी नया मकान बनाते तो बच्चे खुश होते हैं. ಬಾಬಾ ಹೇಳ್ತಾರೆ, ತಂದೆ ಹೊಸ ಜಗತ್ತನ್ನು ಸ್ಥಾಪನೆ ಮಾಡ್ತಿದ್ದಾರೆ. ಹೀಗೆ ಲೌಕಿಕ ಮಕ್ಕಳು ಅಪ್ಪ ಹೊಸ ಮನೆ ಕಟ್ಟಿಸ್ತಿದ್ದಾನೆ ಅಂದರೆ ಮಕ್ಕಳು ಖುಷಿ ಆಗ್ತಾರಲ್ವ. ವಹ ಹೇ ಹದ್ ಕಿ ಬಾತ್, ಯಹ ಹೇ ಸಾರೆ ವಿಶ್ವ ಕಿ ಬಾತ್. ಬಾಬಾ ಹೇಳ್ತಾರಲ್ಲಿ ಹದ್ದು, ಆದರೆ ಇಲ್ಲಿ ಇಡೀ ವಿಶ್ವದ ಮಾತು ಅಂತಾರೆ ಬಾಬಾ. ನೈ ದುನಿಯಾ ಕೋ ಸತ್ಯುಗ್, ಪುರಾನಿ ದುನಿಯಾ ಕೋ ಕಲಿಯುಗ್ ಕಹಾ ಜಾತಾ ಹೈ. अब पुरानी दुनिया है तो यह मालूम होना चाहिए बाप कब और कैसे आकर नई दुनिया स्थापन करते हैं. ಬಾಬಾ ಇಲ್ಲಿ ಹೇಳ್ತಿದ್ದಾರೆ, ಈಗ ಹಳೆ ಜಗತ್ತು ಆಗಿದೆ ಅಂದಮೇಲೆ ನಮಗೆ ಗೊತ್ತಾಗಬೇಕಲ್ವ ತಂದೆ ಯಾವಾಗ ಮತ್ತು ಹೇಗೆ ಬಂದು ಹೊಸ ಜಗತ್ತನ್ನು ಸ್ಥಾಪನೆ ಮಾಡ್ತಾರೆ ಅಂತ. ತುಮಾರೆ ಮೇ ನಂಬರ್ವಾರ್ ಪುರುಷಾರ್ಥ ಅನುಸಾರ ಜಾನ್ತೆ. ಬಾಬಾ ಹೇಳ್ತಾರೆ, ನಿಮ್ಮಲ್ಲಿಯೂ ಕೂಡ ನಂಬರ್ವಾರ್ ಪುರುಷಾರ್ಥ ಅನುಸಾರವಾಗಿ ತಿಳ್ಕೊಂಡಿದ್ದಾರೆ. ಬಡೇತಿ ಬಡಾ ಹೇ ಬಾಪ್, ಬಾಕಿ ಫಿರ್ ನಂಬರ್ವಾರ್ ಮಹಾರಥಿ ಗೋಡೆ ಸವಾರ್ ಪ್ಯಾದೆ ಹೇ. ಬಾಬಾ ಹೇಳ್ತಾರೆ, ಇಲ್ಲಿ ಎಲ್ಲರಿಗಿಂತಲೂ ದೊಡ್ಡವರು ಅಂದರೆ ತಂದೆ, ಉಳಿದವರೆಲ್ಲ ನಂಬರ್ವಾರ್ ಮಹಾರಥಿಗಳಿದ್ದಾರೆ, ಕುದುರೆ ಸವಾರಿದ್ದಾರೆ, ಕಾಲ್ದಳದವರಿದ್ದಾರೆ, ಕಮಾಂಡರ್, ಕ್ಯಾಪ್ಟನ್. ಎತ್ತು ಸಿರ್ಫ್ ಮಿಸಾಲ್ ದೇ ಸಮಜಾಯ ಜಾತಾ ಹೇ. ಬಾಬಾ ಹೇಳ್ತಾರೆ, ಇಲ್ಲಿ ಕಮಾಂಡರ್ ಇದ್ದಾರೆ, ಕ್ಯಾಪ್ಟನ್, ಇದೊಂದು ಕೇವಲ ಉದಾಹರಣೆ ಕೊಟ್ಟು ಹೇಳಲಾಗ್ತದಷ್ಟೇ ಅಂತಾರೆ ಬಾಬಾ. तो बच्चों को आपस में मिल राय निकालनी चाहिए कि सबको बाप का परिचय कैसे दे. यह है रूहानी ಸೇವಾ. ಇಲ್ಲಿ ಬಾರಿ ಬಾರಿ ನಾವು ಮಕ್ಕಳಿಗೆ ಬಾಬಾ ಏನು ತಿಳಿಸ್ಕೊಡ್ತಾರೆ ಅಂದರೆ, ನೀವು ಒಬ್ರಿಗೊಬ್ರು ಸೇರಿಕೊಂಡು ಸಲಹೆ ತೊಗೊಳ್ಬೇಕು. ಯಾರಿಗೆ ಹೇಗೆ ನಾವು ತಿಳಿಸ್ಕೊಡ್ಬೋದು, ಬಾಬನ ಪರಿಚಯವನ್ನು ಎಲ್ರಿಗೂ ನಾವು ಹೇಗೆ ಹೇಳ್ಬೋದು, ಅಥವಾ ಅವ್ರ ತನಕ ನಾವು ಹೇಗೆ ಮುಟ್ಟಿಸ್ಬೋದು ಈ ಸಂದೇಶವನ್ನು ಅಂತ. ಯಾಕಂದರೆ ಇದು ಆತ್ಮಿಕ ಸೇವೆ ಅಂತಾರೆ ಬಾಬಾ. ಹಮ್ ಅಪ್ನೆ ಬಾಯಿ ಬಹನೋं को चेतावनी कैसे दे कि बाप नई दुनिया स्थापन करने के लिए आए हैं. ನಾವು ನಮ್ಮ ಸೋದರ ಸೋದರಿಯರಿಗೆ ಹೇಗೆ ಎಚ್ಚರಿಕೆ ಕೊಡೋದು ಅಥವಾ ಹೇಗೆ ತಿಳಿಸ್ಕೊಡೋದು, ಅವ್ರಿಗೆ ತಂದೆ ಹೊಸ ಜಗತ್ತಿನ ಸ್ಥಾಪನೆ ಮಾಡೋದಕ್ಕೋಸ್ಕರ ಬಂದಿದ್ದಾರೆ, ನೀವು ತಿಳ್ಕೊಳ್ಳಿ ಅಂತ ಹೇಳೋದು ಹೇಗೆ ಅಂತ ವಿಚಾರ ಮಾಡಬೇಕು ಅಂತಾರೆ ಬಾಬಾ. ಪುರಾನಿ ದುನಿಯಾ ಕಾ ವಿನಾಶ ಭಿ ಸಾಮನೆ ಕಡಾ ಹೇ, ಯ ವಹಿ ಮಹಾಭಾರತ್ ಲಡಾಯಿ ಹೇ. ಬಾಬಾ ಹೇಳ್ತಾರೆ, ಹಳೆ ಜಗತ್ತಿನ ವಿನಾಶನೂ ಕೂಡ ಎದುರುಗಡೆನೇ ಇದೆ. ಈಗ ಅದೇ ಮಹಾಭಾರತ ಯುದ್ಧ ಇದು. ಮನುಷ್ಯ ತೋ ಯ ಭಿ ಸಮಜ್ತೆ ನಹಿ कि महाभारत लड़ाई के बाद फिर क्या. ಮನುಷ್ಯರು ಇದನ್ನು ಕೂಡ ತಿಳ್ಕೊಂಡಿಲ್ಲ, ಮಹಾಭಾರತ ಯುದ್ಧದ ನಂತರ ಮುಂದೇನು ಅಂಥೇಳಿ ಅಂತಾರೆ ಬಾಬಾ. ತುಮ್ ಅಭಿ ಫೀಲ್ ಕರ್ತೆ ಹೋ ಕಿ ಅಭಿ ಹಮ್ ಸಂಗಮ್ ಪರ್ ಪುರುಷೋತ್ತಮ ಬನ್ ರಹೆ ಹೇ. ಈಗ ನಾವು ಫೀಲ್ ಮಾಡ್ಕೊಳ್ತೇವೆ, ಈಗ ನಾವು ಸಂಗಮ ಯುಗದಲ್ಲಿ ಪುರುಷೋತ್ತಮರಾಗ್ತಿದ್ದೇವೆ. अब आप आए हैं पुरुषोत्तम बनाने, इसमें लड़ाई आदि की कोई बात ही नहीं है. ಬಾಬಾ ಬಂದಿರೋದೇ ನಾವು ಮಕ್ಕಳನ್ನು ಪುರುಷೋತ್ತಮರನ್ನಾಗಿ ಮಾಡ್ಲಿಕ್ಕೆ ಅಂದಮೇಲೆ ಇದರಲ್ಲಿ ಯಾವುದೇ ಜಗಳದ ಮಾತಿಲ್ಲ ಅಂತಾರೆ ಬಾಬಾ. ಆ ಬಾಪ್ ಸಮझाते हैं, बच्चे पति दुनिया में एक भी पावन नहीं हो सकता और पावन दुनिया में फिर एक भी पतित नहीं हो सकता. ಬಾಬಾ ಇಲ್ಲಿ ತಿಳಿಸ್ಕೊಡ್ತಾರೆ, ಮಕ್ಕಳೇ, ಪತಿತ ಜಗತ್ತಿನಲ್ಲಿ ಒಬ್ಬರು ಕೂಡ ಪಾವನ ಇರಲಿಕ್ಕೆ ಸಾಧ್ಯ ಇಲ್ಲ, ಪಾವನ ಜಗತ್ತಿನಲ್ಲಿ ಒಬ್ಬರು ಕೂಡ ಪತಿತರು ಇರಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. इतनी छोटी बात भी कोई समझते नहीं. तुम बच्चों को सब चित्रों आदि का सार समझाया जाता है. ಬಾಬಾ ಹೇಳ್ತಾರೆ, ಸಣ್ಣ ಮಾತನ್ನು ಕೂಡ ಯಾರು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಾವು ಮಕ್ಕಳಿಗೆ ಬಾಬಾ ಎಲ್ಲ ಚಿತ್ರಗಳದ್ದು ಸಾರವನ್ನು ತಿಳಿಸ್ಕೊಡ್ತಾರೆ. ಭಕ್ತಿ ಮಾರ್ಗ में मनुष्य जप तप दान पुण्य आदि जो भी करते हैं उसे आधा कल्प के लिए कागविष्ट समान सुख की प्राप्ति होती है. ಬಾಬಾ ಹೇಳ್ತಾರೆ, ಭಕ್ತಿ ಮಾರ್ಗದಲ್ಲಿ ಮನುಷ್ಯರು
ಜಪ ತಪ ದಾನ ಪುಣ್ಯ ಏನೆಲ್ಲ ಮಾಡ್ತಾರೆ, ಅದರಿಂದ ಅರ್ಧ ಕಲ್ಪಕ್ಕೋಸ್ಕರ ಒಂದು ಕ್ಷಣಿಕವಾದಂತಹ ಸುಖ ಪ್ರಾಪ್ತಿಯಾಗ್ತದೆ ಅಂತ ಬಾಬಾ ಹೇಳ್ತಾರೆ. ಪರಂತು ಜಬ್ ಕೋಯಿ ಯಹಾ ಆಕರ್ ಸಮझे ತಬ್ ಯಹ ಬಾತೆ ಬುದ್ಧಿ ಮೇ ಬೈಟೆ. ಬಾಬಾ ಒಂದು ಮಾತು ಹೇಳ್ತಾರೆ, ಯಾರು ಇಲ್ಲಿ ಬಂದು ತಿಳ್ಕೊಳ್ತಾರೋ ಆವಾಗ ಈ ಎಲ್ಲ ಮಾತುಗಳವ್ರ ಬುದ್ಧಿಯಲ್ಲಿ ಕೂತ್ಕೊಳ್ತದೆ ಅಂತ. ಯಹ ಹೈ ಹಿ ಭಕ್ತಿ ಕಾ ರಾಜ್ಯ ಜ್ಞಾನ ರಿಂಚಕ್ ಭೀ ನಹಿ. ಶಿವಬಾಬಾ ಹೇಳ್ತಾರೆ, ಈಗ ಇದು ಭಕ್ತಿಯ ರಾಜ್ಯ, ಒಂದು ಸ್ವಲ್ಪನೂ ಕೂಡ ಇಲ್ಲಿ ಜ್ಞಾನ ಅನ್ನುವಂಥದ್ದಿಲ್ಲ. ಜೈಸೆ ಪತಿ ದುನಿಯಾ ಮೇ ಪಾವನ್ ಭೀ ನಹಿ, ಇಸೆ ಜ್ಞಾನ ಭೀ ಏಕ್ ಕೆ ಸಿವಾಯ್ ಅವ್ರ ಕೊಯ್ ಮೇ ನಹಿ. ಶಿವಬಾಬಾ ಹೇಳ್ತಾರೆ, ಹೇಗೆ ಪತಿತ ಜಗತ್ತಿನಲ್ಲಿ ಪಾವನ ಒಬ್ಬರು ಕೂಡ ಇಲ್ಲ, ಹಾಗೆಯೇ ಜ್ಞಾನನೂ ಕೂಡ ಒಬ್ಬ ತಂದೆಯ ಹೊರತು ಇನ್ಯಾರಲ್ಲಿನೂ ಇರಲಿಕ್ಕೆ ಸಾಧ್ಯ ಇಲ್ಲ. ವೇದ ಶಾಸ್ತ್ರ ಆದಿ ಸ ಭಕ್ತಿ ಮಾರ್ಗಕ್ಕೆ ಹೇ, ಸಿಡಿ ಉತ್ತರ ನಹಿ ಹೇ. ಶಿವಬಾಬಾ ಏನು ಹೇಳ್ತಾರೆ, ವೇದ ಶಾಸ್ತ್ರ ಇವೆಲ್ಲ ಭಕ್ತಿ ಮಾರ್ಗದ್ದು ಮೆಟ್ಲು ಇಳಿಲೇಬೇಕು. ಅಭಿ ತುಮ್ ಬ್ರಾಹ್ಮಣ ಬನೆ ಹೋ, ಇಸ್ಮೇ ನಂಬರ್ವಾರ್ ಸೇನಾ ಹೇ. ಬಾಬಾ ಹೇಳ್ತಾರೆ, ನೀವೀಗ ಬ್ರಾಹ್ಮಣರಾಗಿದ್ದೀರಾ, ಇದರಲ್ಲಿ ನಂಬರ್ವಾರ್ ಸೈನ್ಯ ಇದೆ. ಮುಖ್ಯ ಮುಖ್ಯ ಜೋ ಕಮಾಂಡರ್ कैप्टन जनरल आदि हैं, उन्हों को आपस में मिल राय करनी चाहिए. हम बाबा का संदेश कैसे देवे. ಶಿವಬಾಬಾ ಇಲ್ಲಿ ಒಂದು ಮಾತು ಹೇಳ್ತಾರೆ, ಮುಖ್ಯ ಯಾರೆಲ್ಲ ಇಲ್ಲಿ ಬಾಬನ ಮಕ್ಕಳಲ್ಲಿ ಕಮಾಂಡರ್ ಅನ್ನಿಸ್ಕೊಂಡಂಥವ್ರು ಅಂದರೆ ಪುರುಷಾರ್ಥದಲ್ಲಿ ಮುಂದೆ ಇರೋರು, ಕ್ಯಾಪ್ಟನ್ ಅನ್ನಿಸ್ಕೊಂಡಂಥವರು, ಜನರಲ್ ಯಾರೆಲ್ಲ ಇದ್ದಾರಲ್ವ, ಅವರು ಒಬ್ರಿಗೊಬ್ಬರು ಸೇರಿಕೊಂಡು ಒಂದು ಸಲಹೆ ತಗೊಳ್ಬೇಕು, ಸಲಹೆ ತೆಗಿಬೇಕು ಅಂತಾರೆ ಬಾಬಾ. ಏನು ಸಲಹೆ ತೆಗಿಬೇಕು? ಹಾಗಾದರೆ ನಾವು ಬಾಬನ ಸಂದೇಶವನ್ನು ಜಗತ್ತಿಗೆ ಹೇಗೆ ಕೊಡಬೇಕು, ಒಬ್ಬ ಮನುಷ್ಯನವರೆಗೆ ಈ ಸಂದೇಶವನ್ನು ಹೆಂಗೆ ತಲುಪಿಸ್ಬೇಕು ಅಂತ ಒಬ್ರಿಗೊಬ್ಬರು ಸಲಹೆ ತಗೊಳ್ಳಿ ಮಕ್ಕಳೇ ಅಂತ ಬಾಬಾ ಹೇಳ್ತಾರೆ. बच्चों को समझाए है मैसेंजर पैगंबर ಅಥವಾ ಗುರು ಏಕಿ ಹೋತಾ ಹೇ. ನಾವು ಮಕ್ಕಳಿಗೆ ಬಾಬಾ ತಿಳಿಸ್ಕೊಟ್ಟಿದ್ದಾರೆ. ಏನು ತಿಳಿಸ್ಕೊಟ್ಟಿದ್ದಾರೆ? ಈ ಮೆಸೆಂಜರ್ ಪೈಗಂಬರ್ ಅಥವಾ ಗುರು ಒಬ್ಬರೇ ಅಂತ. ಬಾಕಿ ಸಾಬ್ ಹೇ ಭಕ್ತಿ ಮಾರ್ಗಕ್ಕೆ, ಸಂಗಮಯುಗಿ ಸಿರ್ಫ್ ತುಮ್ ಹೋ, ಉಳಿದವರೆಲ್ಲ ಭಕ್ತಿ ಮಾರ್ಗದವರು. ಸಂಗಮಯುಗದವರು ಅಂದರೆ ಕೇವಲ ನೀವು ಮಾತ್ರ. ये लक्ष्मी नारायण एम ऑब्जेक्ट बिल्कुल एक्यूरेट है. भक्ति मार्ग में सत्यनारायण की कथा, तीसरी की कथा, अमर कथा बैठ सुनाते हैं. ಬಾಬಾ ಹೇಳ್ತಾರೆ, ಈ ಲಕ್ಷ್ಮೀನಾರಾಯಣರ ಈ ಗುರಿ ಉದ್ದೇಶ ಬಿಲ್ಕುಲ್ ಎಕ್ಯುರೇಟ್ ಇದೆ. ಭಕ್ತಿ ಮಾರ್ಗದಲ್ಲಿ ಸತ್ಯನಾರಾಯಣನ ಕತೆ, ತಿಜ್ರಿಯ ಕತೆ, ಅಮರ ಕಥೆಯನ್ನು ಕುತ್ಕೊಂಡು ಹೇಳ್ತಾರೆ. ಅಬ್ಬಿ ಬಾಪ್ ತುಮಕೋ ಸಚ್ಚಿ ಸತ್ಯನಾರಾಯಣ ಕಿ ಕಥಾ ಸುನಾರೆ. ಈಗ ತಂದೆ ನಾವು ಮಕ್ಕಳಿಗೆ ಸತ್ಯನಾರಾಯಣನ ಕಥೆಯನ್ನು ಹೇಳ್ತಾ ಇದ್ದಾರೆ. ಭಕ್ತಿ ಮಾರ್ಗ ಮೇ ಹೇ पास्ट की बातें जो होकर जाते हैं उनका बाद में फिर मंदिर आदि बनाते हैं. ಶಿವಬಾಬಾ ಹೇಳ್ತಾರೆ, ಭಕ್ತಿ ಮಾರ್ಗದಲ್ಲಿರೋದೆಲ್ಲ ಕಳೆದು ಹೋಗಿರೋ ಮಾತುಗಳು, ಏನು ಇದ್ದು ಹೋದ್ರು ಅವ್ರ ನಂತರ ಮಂದಿರಗಳನ್ನು ಕಟ್ಟಿಸಿದ್ರು. ಜೈಸೆ ಶಿವಬಾಬಾ ಭೀ ತುಮಕೋ ಪಡಾ ರಹೆ ಹೇ, ಫಿರ್ ಭಕ್ತಿ ಮಾರ್ಗ ಮೇ ಯಾದಗಾರ್ ಬನೇಗೆ. ಅದಕ್ಕೆ ಬಾಬಾ ತಮ್ಮದೇ ಉದಾಹರಣೆ ಕೊಡ್ತಾರೆ. ಹೇಗೆ ಶಿವಬಾಬಾ ಈಗ ನಮಗೆಲ್ಲ ಓದಿಸ್ತಿದ್ದಾರೆ, ಅದರ ನಂತರ ಭಕ್ತಿ ಮಾರ್ಗದಲ್ಲಿ ಯಾದಗಾರ್ ರೂಪದಲ್ಲಿ ಅವ್ರ ಗುಡಿಯನ್ನು ಕಟ್ಟಿಸ್ತಾರೆ. सतयुग में शिव व लक्ष्मी नारायण आदि का कोई का चित्र नहीं होता. ಬಾಬಾ ಹೇಳ್ತಾರೆ, ಸತ್ಯುಗದಲ್ಲಿ ಶಿವ ಇರ್ಬೋದು ಅಥವಾ ಲಕ್ಷ್ಮೀನಾರಾಯಣರು ಇರ್ಬೋದು, ಯಾರದೇ ಚಿತ್ರ ಇರೋದಿಲ್ಲ. ಜ್ಞಾನ ಬಿಲ್ಕುಲ್ ಅಲಗ್ ಹೇ, ಭಕ್ತಿ ಅಲಗ್ ಹೇ. ಜ್ಞಾನನೇ ಬೇರೆ ಭಕ್ತಿನೇ ಬೇರೆ ಅಂತಾರೆ ಬಾಬಾ. ಯಬಿ ತುಮ್ ಜಾನ್ತೆ ಹೋ, ಇಸ್ಲಿಯೇ ಬಾಪ್ ನೇ ಕಹಾ ಹೇ ಹಿಯರ್ ನೋ ಇವಿಲ್, ಸಿ ನೋ ಇವಿಲ್, ಟಾಕ್ ನೋ ಇವಿಲ್, ಥಿಂಕ್ ನೋ ಇವಿಲ್ ಅಂತ. ಅದಕ್ಕೆ ಬಾಬಾ ನಾವು ಮಕ್ಕಳಿಗೆ ಏನು ಹೇಳ್ತಾರೆ ಅಂದರೆ, ಕೆಟ್ಟದ್ದು ಕೇಳಬೇಡಿ, ಮಾತಾಡಬೇಡಿ, ನೋಡಬೇಡಿ, ವಿಚಾರನೂ ಮಾಡಬೇಡಿ ಅಂತ. ತುಮ್ ಬಚ್ಚೋं को अभी कितनी खुशी है, नई दुनिया स्थापन हो रही है. ಬಾಬಾ ಹೇಳ್ತಾರೆ, ನೀವು ಮಕ್ಕಳಿಗೆ ಎಷ್ಟು ಖುಷಿ ಇದೆ, ಈಗ ಹೊಸ ಜಗತ್ತು ಸ್ಥಾಪನೆ ಆಗ್ತಾ ಇದೆ. ಸುಖಧಾಮ್ ಕಿ ಸ್ಥಾಪನಾ ಅರ್ಥ ಬಾಬಾ ಹಮ್ಕೋ ಫಿರ್ಸೆ ಡೈರೆಕ್ಷನ್ ದೇ ರೇ. ಸುಖಧಾಮದ ಸ್ಥಾಪನೆಗೋಸ್ಕರ ನಾವು ಮಕ್ಕಳಿಗೀಗ ಡೈರೆಕ್ಷನ್ ಕೊಡ್ತಿದ್ದಾರೆ ಶಿವಬಾಬಾ. ಉಸ್ಮೇ ಭೀ ನಂಬರ್ 1 ಡೈರೆಕ್ಷನ್ ದೇತೆ ಹೇ ಪಾವನ್ ಬನ. ಅದರಲ್ಲಿಯೂ ಕೂಡ ಬಾಬಾ ನಮಗೆ ನಂಬರ್ 1 ಡೈರೆಕ್ಷನ್ ಕೊಡ್ತಾರೆ, ಪಾವನಾಗಿ ಅಂತ. पति तो सभी है ना, तो जो अच्छे अच्छे बच्चे हैं उनको आपस में मिलकर राय करनी चाहिए कि सर्विस को कैसे बढ़ाए, गरीबों को कैसे मैसेज दे. बाप तो कल्प पहले मिसल आया है. ಬಾಬಾ ಹೇಳ್ತಾರೆ, ಯಾರ್ಯಾರು ಒಳ್ಳೊಳ್ಳೆ ಮಕ್ಕಳಿದ್ದಾರೆ ಇಲ್ಲಿ ಅಂದರೆ ಒಳ್ಳೊಳ್ಳೆ ಪುರುಷಾರ್ಥಿ ಮಕ್ಕಳಿದ್ದಾರೆ, ಅವರು ಒಬ್ರಿಗೊಬ್ರು ಸೇರಿಕೊಂಡು ಸಲಹೆ ತಗೊಳ್ಬೇಕು ಅಂತಾರೆ ಬಾಬಾ. ಸೇವೆ ಹೇಗೆ ಹೆಚ್ಚಿಸಬೇಕು, ಬಡವರಿಗೆ ಹೇಗೆ ಮೆಸೇಜ್ ಕೊಡಬೇಕು. ತಂದೆ ಕಲ್ಪದ ಮೊದಲೇ ಬಂದಿರುವಂಥದ್ದು ಜಗತ್ತಿಗೆ, ಯಾಕಂದರೆ ಕಲ್ಪದ ಮೊದಲು ಬಾಬಾ ಬಂದಿದ್ದರು, ಈಗಲೂ ಬಂದಿದ್ದಾರೆ. ಏನೋ ಸಂದೇಶವನ್ನು ಎಲ್ರಿಗೂ ತಿಳಿಸ್ಬೇಕಲ್ಲ, ಅದಕ್ಕೊಬ್ರಿಗೊಬ್ಬರು ಸಲಹೆ ತಗೊಳ್ಳಿ ಅಂತಾರೆ ಬಾಬಾ. कहते हैं अपने को आत्मा समझ मुझ बाप को याद करो. ಬಾಬಾ ಇಲ್ಲಿ ಹೇಳ್ತಾರೆ, ನಿಮ್ಮನ್ನು ಆತ್ಮ ಅಂತ ತಿಳ್ಕೊಂಡು ತಂದೆಯನ್ನು ನೆನಪು ಮಾಡಿ. ರಾಜಧಾನಿ ಜರೂರ್ ಸ್ಥಾಪನೆ ಹೋನಿ ಹೇ,
ಸಮझेंगे ಜरूर. ಬಾಬಾ ಹೇಳ್ತಾರೆ ರಾಜಧಾನಿ ಅವಶ್ಯವಾಗಿ ಸ್ಥಾಪನೆ ಆಗ್ತದೆ, ತಿಳ್ಕೊಳ್ತಾರೆ ಅವಶ್ಯವಾಗಿ. ಜೋ ದೇವಿ ದೇವತಾ ಧರ್ಮಕ್ಕೆ ನೈ ಹೇ ವ ನೈ ಸಮझेंगे. ಇನ್ಯಾರು ದೇವಿ ದೇವತಾ ಧರ್ಮದವರೇ ಅಲ್ವೋ ಅವ್ರು ತಿಳ್ಕೊಳ್ಳೋದಿಲ್ಲ ಅಂತಾರೆ ಬಾಬಾ. विनाश काले ईश्वर से विपरीत बुद्धि है ना. तुम बच्चे जानते हो हमारा धनी है, इसलिए तुम्हें न विकार में जाना है न लड़ना झगड़ना है. ಬಾಬಾ ಹೇಳ್ತಾರೆ ವಿನಾಶ ಕಾಲದಲ್ಲಿ ಈಶ್ವರನ ಜೊತೆ ವಿಪರೀತ ಬುದ್ಧಿ ಅಲ್ವ. ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ ನಮ್ಮ ಧನಿ ಶಿವಬಾಬಾ, ಅದಕ್ಕೋಸ್ಕರ ವಿಕಾರಕ್ಕೂ ಹೋಗಬಾರ್ದು, ಅಂದರೆ ವಿಕಾರಕ್ಕೂ ವಶ ಆಗಬಾರ್ದು, ಜಗಳ ಹೊಡೆದಾಟ ಇದನ್ನು ಕೂಡ ಮಾಡಿಕೊಡ್ದು. ತುಮಾರ ಬ್ರಾಹ್ಮಣ ಧರ್ಮ ಬಹುತ್ ಊಂಚೆ. ಬಾಬಾ ಹೇಳ್ತಾರೆ ನಿಮ್ಮ ಬ್ರಾಹ್ಮಣ ಧರ್ಮ ಬಹಳ ಶ್ರೇಷ್ಠ ಇದೆ. ವ ಶೂದ್ರ ಧರ್ಮಕ್ಕೆ ತುಮ್ ಬ್ರಾಹ್ಮಣ ಧರ್ಮಕ್ಕೆ ತುಮ್ ಚೋಟಿ ವ ಪೈರ್. ಬಾಬಾ ಹೇಳ್ತಾರೆ ಅವರು ಶೂದ್ರ ಧರ್ಮದವರಾದರೆ ನೀವು ಬ್ರಾಹ್ಮಣ ಧರ್ಮದವರು. ಬಾಬಾ ಹೇಳ್ತಾರೆ ನಾವು ಜುಟ್ಟಿಗೆ ಸಮಾನರಾದರೆ ಅವರು ಕಾಲಿಗೆ ಸಮಾನ. ಚೋಟಿಗೆ ಊಪರ್ ಹೇ ಉಂಚತೆ ಉಂಚ ಭಗವಾನ್ ನಿರಾಕಾರ. ಜುಟ್ಟಿಗಿಂತಲೂ ಶ್ರೇಷ್ಠನಾಗಿರುವಂತಂದರೆ ಬ್ರಾಹ್ಮಣರಿಗಿಂತಲೂ ಶ್ರೇಷ್ಠನಾಗಿರುವಂತಹ ಭಗವಂತ ಅವರು ನಿರಾಕಾರ. इन आँखों से न देखने के कारण विराट रूप में चोटी और शिव बाबा को दिखाते नहीं हैं. ಶಿವಬಾಬಾ ಇಲ್ಲೊಂದು ಮಾತು ಹೇಳ್ತಾರೆ, ಈ ಕಣ್ಣುಗಳಿಂದ ಆ ಪರಮಾತ್ಮನನ್ನು ನೋಡಲಿಕ್ಕಾಗದೇ ಇರೋ ಕಾರಣ ವಿರಾಟ ರೂಪದಲ್ಲಿ ಒಂದು ಶಿವಬಾಬನನ್ನು ತೋರಿಸಲಿಲ್ಲ, ಇನ್ನೊಂದು ಬ್ರಾಹ್ಮಣರನ್ನು ತೋರಿಸೋದಿಲ್ಲ. ಸಿರ್ಫ್ ಖಾತೆ ದೇವತಾ ಕ್ಷತ್ರಿಯ ವೈಶ್ಯ ಶೂದ್ರ ಇಷ್ಟೇ ಹೇಳ್ತಾರೆ ಅಂತಾರೆ ಬಾಬಾ. ಎಷ್ಟು ಹೇಳ್ತಾರೆ? ದೇವತಾ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ. जो देवता बनते हैं वही फिर से पुनर्जन्म ले ಕ್ಷತ್ರಿಯ ವೈಶ್ಯ ಶೂದ್ರ ಬಂತೆ. ಬಾಬಾ ಹೇಳ್ತಾರೆ ಯಾರು ದೇವತೆಗಳಾಗ್ತಾರೋ ಅವರೇ ಪುನರ್ಜನ್ಮವನ್ನು ಪಡ್ಕೊಂಡು ಕ್ಷತ್ರಿಯರು ವೈಶ್ಯರು ಶೂದ್ರರು ಆಗ್ತಾರೆ. ವಿರಾಟ್ ರೂಪ ಕಾ ಭಿ ಅರ್ಥ ಕೊಯ್ ನೈ ಜಾನ್ತೆ, ಅಭಿ ತುಮ್ ಸಮಜ್ತೆ ಹೋ ತೋ ಕರೆಕ್ಟ್ ಚಿತ್ರ ಬನಾನಾ ಹೇ. ಬಾಬಾ ಹೇಳ್ತಾರೆ ವಿರಾಟ ರೂಪದ ಅರ್ಥವನ್ನು ಕೂಡ ಯಾರೂ ತಿಳ್ಕೊಂಡೇ ಇಲ್ಲ. ಈಗ ನೀವು ತಿಳ್ಕೊಂಡಿದ್ದೀರಾ ಅಂದಾಗ ಚಿತ್ರ ಕರೆಕ್ಟಾಗಿ ಮಾಡಬೇಕು. शिवबाबा भी दिखाया है और ब्राह्मण भी दिखाए हैं. तुमको अब सबको ये मैसेज देना है कि अपने को आत्मा समझ बाप को याद करो. ಬಾಬಾ ಹೇಳ್ತಾರೆ ಅಲ್ಲಿ ಶಿವಬಾಬನನ್ನು ತೋರಿಸಿದ್ದಾರೆ, ಜೊತೆಗೆ ಬ್ರಾಹ್ಮಣರನ್ನು ತೋರಿಸಿದ್ದಾರೆ. ನೀವೆಲ್ಲರಿಗೂ ಈ ಸಂದೇಶ ಕೊಡಬೇಕು, ತಮ್ಮನ್ನು ಆತ್ಮ ಅಂತ ತಿಳ್ಕೊಂಡು ತಂದೆಯನ್ನು ನೆನಪು ಮಾಡಿ ಅಂತ. तुम्हारा काम है मैसेज देना. जैसे बाप की महिमा अपरंपार है वैसे भारत की भी बहुत महिमा है. ಬಾಬಾ ಹೇಳ್ತಾರೆ ನಿಮ್ಮ ಕೆಲಸ ಎಲ್ರಿಗೂ ಸಂದೇಶ ಕೊಡೋದು. ಹೇಗೆ ಶಿವಬಾಬನ ಮಹಿಮೆ ಅಪರಂಪಾರ ಆಗಿದೆಯೋ ಹಾಗೆ ಭಾರತ ದೇಶದ ಮಹಿಮೆಯನ್ನು ಕೂಡ ಅಪರಂಪಾರ ಅಂತಾರೆ ಬಾಬಾ. ಯಬಿ 7 ರೋಜ್ ಕೊಯ್ ಸುನೆ ತಬ್ ಬುದ್ಧಿ ಮೇ ಬೈಟೆ ಕತೆ ಪುರ್ಸೋತ್ ನಹಿ. ಇದು ಕೂಡ ಒಂದು 7 ದಿನ ಕೇಳಿದ್ರೂ ಕೂಡ ಬಾಬಾ ಹೇಳ್ತಾರೆ ಬುದ್ಧಿಯಲ್ಲಿ ಕುತ್ಕೊಳ್ತದೆ. ಬಾಬಾ ಹೇಳ್ತಾರೆ ಆದರೆ ಏನು ಹೇಳ್ತಾರೆ ಅವರು, ನಮಗೆ ಪುರ್ಸೊತ್ತಿಲ್ಲ ಅಂತ. ಅರೆ ಆಧಾ ಕಲ್ಪ ಪುಕಾರ್ತೆ ಆಯೆ ಹೋ अब वो प्रैक्टिकल में आया हुआ है. ಬಾಬಾ ಹೇಳ್ತಾರೆ ಅಂಥವ್ರಿಗೆ ಯಾರು ನಮಗೆ ಪುರ್ಸೊತ್ತಿಲ್ಲ ಅಂತ ಹೇಳ್ತಾರೆ ಅವ್ರಿಗೆ ಬಾಬಾ ಹೇಳ್ತಾರೆ ಅರೆ ಅರ್ಧ ಕಲ್ಪದಿಂದ ಅಲ್ವಾ ನೀವು ನಾನು ಕರಿತಾ ಬಂದಿರೋದು, ಈಗ ನಾನು ಬಂದಿದ್ದೀನಲ್ವಾ ಅಂತಾರೆ ಬಾಬಾ. ಬಾಪ್ಕೋ ಆನಾ ಹಿ ಹೈ ಅಂತ್ ಮೇ ಯಬಿ ತುಮ್ ಬ್ರಾಹ್ಮಣ ಜಾನ್ತೆ ಹೋ ನಂಬರ್ವಾರ್ ಪುರುಷಾರ್ಥ ಅನುಸಾರ. ತಂದೆ ಬರಲೇಬೇಕು ಅಂತ್ಯದಲ್ಲಿ, ಇದು ಕೂಡ ನೀವು ಬ್ರಾಹ್ಮಣರು ತಿಳ್ಕೊಂಡಿದ್ದೀರಾ. ನಂಬರ್ವಾರ್ ಪುರುಷಾರ್ಥ ಅನುಸಾರ ಪಢಾಯಿ ಶುರು ಕಿ ಅವ್ರ ನಿಶ್ಚಯ ಹುआ. ಬಾಬಾ ಹೇಳ್ತಾರೆ ಶಿಕ್ಷಣ ಶುರು ಆಯಿತು, ನಿಮಗೆ ನಿಶ್ಚಯನೂ ಆಯಿತು. ಮಾಶುಕ್ ಆಯಾ ಹುआ है जिसको तुम पुकारते थे जरूर कोई शरीर में आया होगा ना. ಆ ಪ್ರಿಯತಮ ಬಂದಿದ್ದಾರೆ. ಯಾವ ಪ್ರಿಯತಮನನ್ನು ನೀವು ಕರಿತಾ ಇದ್ರೋ ಅವಶ್ಯವಾಗಿ ಯಾರದೇ ಶರೀರದಲ್ಲಿ ಬಂದಿರಬೇಕಲ್ಲ. उनको अपना शरीर तो है ही नहीं. बाप कहते मैं इनमें प्रवेश कर तुम बच्चों को सृष्टि चक्र की रचयिता और रचना की नॉलेज देता हूँ. ಬಾಬಾ ಹೇಳ್ತಿದ್ದಾರೆ ಬಾಬನಿಗೆ ತನ್ನದೇ ಆದ ಶರೀರ ಅಂತೂ ಇಲ್ಲ. ಬಾಬಾ ಹೇಳ್ತಾರೆ ನಾನು ಇವರಲ್ಲಿ ಪ್ರವೇಶ ಮಾಡಿದೆ, ನೀವು ಮಕ್ಕಳಿಗೆ ಸೃಷ್ಟಿಚಕ್ರ ರಚಯಿತ ರಚನೆಯ ಜ್ಞಾನ ಕೊಡೋದಕ್ಕೋಸ್ಕರ ಇದೆಲ್ಲನೂ ನಾನು ನಿಮ್ಗೆ ಕೊಡ್ತೇನೆ ಅಂತಾರೆ ಬಾಬಾ. ಯಾವ್ರ ಕೊಯ್ ನೈ ಜಾನ್ತೆ ಪಡಾಯಿ ಹೇ. ಬಾಬಾ ಹೇಳ್ತಿದ್ದಾರೆ ಈ ಸೃಷ್ಟಿಚಕ್ರ ಇರ್ಬೋದು, ರಚಯಿತ ರಚನೆಯ ಜ್ಞಾನ ಇನ್ಯಾರೂ ಕೂಡ ತಿಳ್ಕೊಂಡೇ ಇಲ್ಲ, ಇದು ಶಿಕ್ಷಣ ಅಂತಾರೆ ಬಾಬಾ. ಬಹುತ್ ಸಹಜ ಕರ್ಕೆ ಸಮझाते हैं. बाबा कहते हैं हम तुमको कितना धनवान बनाता हूँ, कल्प कल्प तुम्हारे जैसा पवित्र और सुखी और कोई नहीं. ಶಿವಬಾಬಾ ಹೇಳ್ತಾರೆ ನಾನು ಭಾಳ ಸಹಜ ಮಾಡಿ ನೀವು ಮಕ್ಕಳಿಗೆ ತಿಳಿಸ್ಕೊಡ್ತೇನೆ. ಬಾಬಾ ಮತ್ತೆ ಹೇಳ್ತಾರೆ ನಾನು ನಿಮ್ಮನ್ನು ಎಷ್ಟು ಧನವಾನ್ ಮಾಡಿದ್ದೆ ಅಥವಾ ಮಾಡ್ತೀನಿ,
कल्प कल्प ನಿಮ್ಮ ಹಾಗೆಯೇ ಪವಿತ್ರ ಸುಖಿಗಳು ಯಾರೂ ಇಲ್ಲ. तुम बच्चे इस समय सभी को ज्ञान दान देते हो. ಈ ಸಮಯದಲ್ಲಿ ನೀವೆಲ್ಲರಿಗೂ ಜ್ಞಾನದಾನ ಮಾಡ್ತೀರಾ. बाप तुम्हें रत्नों का दान देते हैं, तुम दूसरों को देते हो. ಬಾಬಾ ನಿಮಗೆ ರತ್ನಗಳ ದಾನ ಮಾಡ್ತಾರೆ, ನೀವು ಬೇರೆಯವರಿಗೆ ಕೊಡ್ತೀರಾ. भारत को स्वर्ग बनाते हो, तुम अपना ही तन मन धन से श्रीमत पर भारत को स्वर्ग बना रहे हो. ಬಾಬಾ ಹೇಳ್ತಾರೆ ಭಾರತವನ್ನು ಸ್ವರ್ಗ ಮಾಡ್ತೀರಾ, ನೀವು ನಿಮ್ಮದೇ ಆದ ತನು ಮನ ಧನದಿಂದ ಶ್ರೀಮತದಂತೆ ಭಾರತವನ್ನು ಸ್ವರ್ಗ ಮಾಡ್ತಿದ್ದೀರಾ. ಕಿತ್ನಾ ಊಂಚಾ ಕಾರ್ಯ ಹೇ, ತುಮ್ ಗುಪ್ತ ಸೇನಾ ಹೋ, ಕಿಸ್ಕೋ ಭೀ ಪತಾ ನಹೀ ಹೈ. ಬಾಬಾ ಹೇಳ್ತಾರೆ ನೀವು ಮಾಡುವಂಥದ್ದು ಎಂಥ ಶ್ರೇಷ್ಠ ಕಾರ್ಯ. ಅಥವಾ ಶಿವಬಾಬನೂ ಕೂಡ ಸ್ವರ್ಗ ಮಾಡ್ತಿದ್ದಾರೆ ಅಂದರೆ ಅದೇನು ಕಡಿಮೆನಾ, ಎಂಥ ಶ್ರೇಷ್ಠ ಕಾರ್ಯವಾಗಿದೆ. ನೀವು ಗುಪ್ತ ಸೈನ್ಯ ಆಗಿದ್ದೀರಾ, ಇದು ಯಾರಿಗೂ ಕೂಡ ಗೊತ್ತಿಲ್ಲ ಅಂತಾರೆ ಬಾಬಾ. ತುಮ್ ಜಾನ್ತೆ ಹಮ್ ವಿಶ್ವ ಕಿ ಬಾದಶಾಹಿ ಲೇ ರಹೇ ಹೈ, ಶ್ರೀಮದ್ ದ್ವಾರ ಶ್ರೇಷ್ಠ ಬಂತೆ. ಬಾಬಾ ಇಲ್ಲಿ ಹೇಳ್ತಾರೆ ನೀವು ತಿಳ್ಕೊಂಡಿದ್ದೀರಾ ನಾವು ವಿಶ್ವದ ರಾಜ್ಯಭಾಗ್ಯ ಪಡ್ಕೊಳ್ತಾ ಇದ್ದೀವಿ, ಶ್ರೀಮತದ ಮೂಲಕ ಶ್ರೇಷ್ಠ ಆಗ್ತೇವೆ. ಆ ಬಾಪ್ ಕತೆ ಮಾಮೆ ಕಮ್ ಯಾದ್ ಕರು, ಶ್ರೀಕೃಷ್ಣ ತೋ ಕಹ ನ ಸಕೆ ವತೋ ಪ್ರಿನ್ಸ್ತಾ. ಈಗ ಬಾಬಾ ಹೇಳ್ತಾರೆ ನಾನೊಬ್ಬನ್ನೇ ನೆನ್ಪು ಮಾಡಿ, ಶ್ರೀಕೃಷ್ಣ ಅಂತೂ ಹೇಳೋಕ್ಕೆ ಸಾಧ್ಯ ಇಲ್ಲ ಅಲ್ವಾ, ಯಾಕಂದರೆ ಅವನು ರಾಜಕುಮಾರನಾಗಿದ್ದ. ತುಮ್ ಪ್ರಿನ್ಸ್ ಬಂತೇ ಹೋನಾ, ಸತ್ಯುಗ ತ್ರೇತಾ ಮೇ ಪವಿತ್ರ ಪ್ರವೃತ್ತಿ ಮಾರ್ಗ. ಬಾಬಾ ಹೇಳ್ತಾರೆ ನೀವು ರಾಜಕುಮಾರ ಆಗ್ತಿರಲ್ವ, ಸತ್ಯುಗ ತ್ರೇತಾದಲ್ಲಿ ಪವಿತ್ರ ಪ್ರವೃತ್ತಿ ಮಾರ್ಗವಾಗಿದೆ. ಅಪವಿತ್ರ ರಾಜಾಯೇ ಪವಿತ್ರ ರಾಜಾ ರಾಣಿ ಲಕ್ಷ್ಮೀನಾರಾಯಣ ಕಿ ಪೂಜಾ ಕರ್ತೆ ಹೈ. ಬಾಬಾ ಹೇಳ್ತಾರೆ ಅಪವಿತ್ರ ರಾಜರು ಪವಿತ್ರ ರಾಜ ರಾಣಿ ಲಕ್ಷ್ಮೀನಾರಾಯಣರ ಪೂಜೆ ಮಾಡ್ತಾರೆ. ಪವಿತ್ರ ಪ್ರವೃತ್ತಿ ಮಾರ್ಗ ವಾಲೋಂ ಕಾ ರಾಜ್ಯ ಚಲ್ತಾ ಹೈ, ಫಿರ್ ಹೋತಾ ಹೈ ಅಪವಿತ್ರ ಪ್ರವೃತ್ತಿ ಮಾರ್ಗ. ಬಾಬಾ ಹೇಳ್ತಾರೆ ಪವಿತ್ರ ಪ್ರವೃತ್ತಿ ಮಾರ್ಗದವರ ರಾಜ್ಯ ನಡೀತದೆ, ನಂತರ ನಡೀತದೆ ಅಪವಿತ್ರ ಪ್ರವೃತ್ತಿ ಮಾರ್ಗ. ಆದ ಏನ ದಿನ और रात, ಆದ ಅಲ್ವಾ ಹಗಲು ಮತ್ತು ರಾತ್ರಿ. ಲಾಖೋ ವರ್ಷ ಕಿ ಬಾತ್ ಹೋ ಫಿರ್ ಆದ ಹೋ ತೋ ಹೋ ನ ಸಕೆ. ಬಾಬಾ ಹೇಳ್ತಾರೆ ಲಕ್ಷಾಂತರ ವರ್ಷ ಅಂದರೆ ಅರ್ಧ ಅಂತೂ ಆಗಕ್ಕೆ ಸಾಧ್ಯ ಇಲ್ಲ ಅಲ್ವಾ. लाखों वर्ष हो तो फिर हिंदू जो वास्तव में देवता धर्म के हैं उनकी संख्या बहुत बड़ी होनी चाहिए. ಶಿವಬಾಬಾ ಒಂದು ಮಾತು ಹೇಳ್ತಿದ್ದಾರೆ ಇಲ್ಲಿ, ಲಕ್ಷಾಂತರ ವರ್ಷ ಆಗಿದ್ದರೆ ಹಿಂದೂಗಳೇನಿದ್ದಾರೆ ವಾಸ್ತವದಲ್ಲಿ ದೇವತಾ ಧರ್ಮದವ್ರು ಏನಿದ್ದಾರೆ ಅವ್ರ ಸಂಖ್ಯೆ ಇನ್ನೂ ಹೆಚ್ಚಾಗಬೇಕಾಗಿತ್ತಲ್ವಾ. ಅನ್ಗಿನತ್ ಹೋನಿ ಚಾಯ್, ಅಭಿತೋ ಗಿಂತಿ ಕರ್ತೇನ, ಲೆಕ್ಕ ಇಲ್ಲದಷ್ಟು ಆಗಬೇಕಾಗಿತ್ತು. ಈಗ ಎಣಿಸ್ತೀವಲ್ವ ಇಷ್ಟೇ ಜನ ಅಂತ ಹೇಳ್ತೀವಿ ನಾವು, ಇಷ್ಟೇ ಜನ ಹಿಂದೂಗಳು ಅಂತ. ये ड्रामा में नूंद है फिर भी होगा. ಬಾಬಾ ಹೇಳ್ತಾರೆ ನಾಟಕದಲ್ಲಿ ಫಿಕ್ಸ್ ಇದೆ, ಮತ್ತಿದಾಗ್ತದೆ. ಮೌತ್ ಸಾಮ್ನೆ ಕಡಾ ಹೇ ಯ ವಹಿ ಮಹಾಭಾರತ್ ಲಡಾಯಿ ಹೇ. ಬಾಬಾ ಹೇಳ್ತಾರೆ ಸಾವು ಎದುರುಗಡೆ ಇದೆ, ಅದೇ ಮಹಾಭಾರತ ಯುದ್ಧ ಇದು. तो आपस में मिलकर सर्विस का प्लान बनाना है, सर्विस करते भी रहते हैं. ಬಾಬಾ ಹೇಳ್ತಾರೆ ಒಬ್ರಿಗೊಬ್ಬರು ಸೇರಿಕೊಂಡು ಸೇವೆಯ ಪ್ಲ್ಯಾನ್ ಮಾಡಬೇಕು. ಸೇವೆ ಅಂತೂ ಮಾಡ್ತಾನೆ ಇರ್ತೀರಿ ಅಂತಾರೆ ಬಾಬಾ. ನಯೇ ನಯೇ ಚಿತ್ರ ನಿಕಲ್ತೆ ಹೇ, ಪ್ರದರ್ಶನಿ ಭೀ ಕರ್ತೆ ಹೇ. ಹೊಸ ಹೊಸ ಚಿತ್ರನೂ ಉಟ್ಕೊಳ್ತವೆ, ಪ್ರದರ್ಶನಿನೂ ಕೂಡ ಮಾಡ್ತೀರಾ. ಅಚ್ಚಾ ಫಿರ್ ಕ್ಯಾ ಕಿಯಾ ಜಾಯ್, ಅಚ್ಚಾ ರುಹಾನಿ ಮ್ಯೂಸಿಯಂ ಬನಾವ್. ಬಾಬಾ ಹೇಳ್ತಾರೆ ಒಳ್ಳೇದು, ಇನ್ನೇನು ಮಾಡ್ಬೋದಪ್ಪ, ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ಇದೆ ನಮ್ಮ ಹತ್ರ. ಒಳ್ಳೆಯದು, ಆತ್ಮಿಕ ಮ್ಯೂಸಿಯಂ ಮಾಡಿ ಖುದ್ ದೇಖ್ ಕರ್ ಜಾಯಂಗೆ ತೋ ಫಿರ್ ಅವರೊಂಕೋ ಭೇಜೆಂಗೆ. ಬಾಬಾ ಹೇಳ್ತಾರೆ ನಾವೇನಾದರೂ ಮ್ಯೂಸಿಯಂ ಮಾಡಿದರೆ ಕೆಲವರು ಬಂದು ನೋಡ್ಕೊಂಡು ಹೋಗ್ತಾರೆ, ತಮಗೆ ಚೆನ್ನಾಗಿ ಅನಿಸಿದರೆ ಮತ್ತೆ ಬೇರೆಯವ್ರಿಗೂ ಹೇಳ್ತಾರೆ ನೀವು ಒಂದು ಸಲ ಹೋಗಿ ನೋಡ್ಕೊಂಡು ಬನ್ನಿ ಅಂತ. गरीब अथवा साहूकार धर्माओं तो निकालते हैं ना, साहूकार जास्ती निकालेंगे, इसमें भी ऐसे हैं. ಬಾಬಾ ಹೇಳ್ತಾರೆ ಬಡವರು ಅಥವಾ ಶ್ರೀಮಂತರು ಧರ್ಮಕ್ಕೆ ಅಂತ ತೆಗೆದಿಡ್ತಾರೆ. ಬಾಬಾ ಹೇಳ್ತಾರೆ ಸಾಹುಕಾರ ಸ್ವಲ್ಪ ಜಾಸ್ತಿ ತೆಗೆದಿಟ್ರೆ ಇದರಲ್ಲೂ ಹಾಗೇನೆ ಅಂತಾರೆ ಬಾಬಾ. ಕೊಯ್ 1000 ನಿಕಾಲೆಂಗೆ ಕೊಯ್ ಕಮ್, ಕೆಲವರು 1000 ರೂಪಾಯಿ ತೆಗೆದಿಟ್ರೆ ಕೆಲವರು ಅದಕ್ಕಿಂತ ಕಡಿಮೆ. ಕೊಯ್ 2 ರೂಪಾಯಿ भी बेच देते हैं, कहते 1 रुपये की ईंट लगा देना. ಬಾಬಾ ಹೇಳ್ತಾರೆ ಕೆಲವರು 2 ರೂಪಾಯಿನೂ ಬಾಬನಿಗೆ ಕಳಿಸ್ತಾರೆ. ಹೇಳ್ತಾರೆ ಬಾಬಾ ನಂದು ಇದು 1 ರೂಪಾಯಿ ನೀ ಇಟ್ಟಂಗಿಯಲ್ಲಿ ನೀನೇನು ಮನೆ ಕಟ್ತಾ ಇದ್ದರೆ ಇಟ್ಟಿಗೆಯಲ್ಲಿ ನೀನೇನು ಮಾಡ್ಕೋ ಉಪಯೋಗಿಸ್ಕೋ ಅಂತ. 1 ರೂಪಾಯಿ 21 ಜನ್ಮೋं के लिए ಜಮಾ ಕರ್ನಾ ಯಹ ಗುಪ್ತ. ಆ 1 ರೂಪಾಯಿನೂ 21 ಜನ್ಮಗಳಿಗೋಸ್ಕರ ಜಮಾ ಮಾಡ್ಕೊಳ್ಬೇಕು, ಇದು ಗುಪ್ತ ಅಂತಾರೆ ಬಾಬಾ. ಗರೀಬ್ ಕಾ 1 ರೂಪಾಯಿ ಸಾಹುಕಾರ ಕಾ 1000 ಬರಾಬರ್ ಹೋ ಜಾತಾ ಹೈ. ಬಡವರ 1 ರೂಪಾಯಿ ಶ್ರೀಮಂತರ 1000 ರೂಪಾಯಿ ಬಾಬಾ ಹೇಳ್ತಾರೆ ಸರಿಯಾಗಿಬಿಡ್ತದೆ ಅಂತ ಹೇಳ್ತಾರೆ ಬಾಬಾ. ಗರೀಬ್ ಕೆ ಪಾಸ್ ಹೈ ಹಿ ತೋಡಾ ತೋ ಕ್ಯಾ ಕರ್ ಸಕ್ತೆ, ಹಿಸಾಬ್ ಐನ. ಈಗ ಬಡವ್ರ ಹತ್ರ ಅಷ್ಟೇ ಇದೆ ಅಂತಂದಾಗ ಅವ್ರು ಇನ್ನೇನು ಮಾಡೋಕ್ಕೆ ಸಾಧ್ಯ ಅಂತಾರೆ ಬಾಬಾ. ವ್ಯಾಪಾರಿ ಲೋಗ್ ಧರ್ಮಾವು ನಿಕಾಲ್ತೆ, ಅಬ್ ಕ್ಯಾ ಕರ್ನಾ ಚಾಯ್, ಬಾಪ್ಗೂ ಮದದ್ ಏನಿ ಹೇ. ಈ ವ್ಯಾಪಾರಿಗಳು ಧರ್ಮಕ್ಕಂತ ತೆಗೆದಿಡ್ತಾರೆ, ಅದಕ್ಕೆ ಬಾಬಾ ಕೇಳ್ತಾರೆ ಈಗ ಏನು ಮಾಡಬೇಕಾಗಾದ್ರೆ.
ಬಾಬನಿಗೆ ಸಹಯೋಗ ಕೊಡಬೇಕು. ಬಾಪ್ ಫಿರ್ ರಿಟರ್ನ್ ಮೇ 21 ಜನ್ಮೋं के लिए देते हैं. ತಂದೆ ಇಲ್ಲಿ ರಿಟರ್ನಲ್ಲಿ 21 ಜನ್ಮಗಳಿಗೋಸ್ಕರ ಕೊಡ್ತಾರೆ. ಅಂದರೆ ಶಿವಬಾಬನಿಗೆ ನಾವು ಸಹಯೋಗಿ ಆಗಿದ್ದೇ ಆದರೆ ಶಿವಬಾಬ ಅದಕ್ಕೆ ರಿಟರ್ನ್ ಆಗಿ ಕೊಡ್ತಾರಲ್ವ, ಅದು 21 ಜನ್ಮಗಳಿಗೋಸ್ಕರ. ಬಾಪ್ ಆಕರ್ ಗರೀಬೋं को मदद करते हैं. अब तो ये पुरानी दुनिया ही नहीं रहेगी. ಬಾಬಾ ಬಂದು ಬಡವರಿಗೆ ಸಹಯೋಗ ಕೊಡ್ತಾರೆ. ಈ ಹಳೆ ಜಗತ್ತಂತೂ ಇನ್ನು ಉಳ್ಕೊಳ್ಳೋದಿಲ್ಲ. सब मिट्टी में मिल जाएंगे. यह भी जानते हो स्थापना जरूर होनी है कल्प पाले मुआफिक. ಬಾಬಾ ಹೇಳ್ತಾರೆ ಎಲ್ಲವೂ ಮಣ್ಪಾಲಾಗ್ತದೆ, ಇದು ಕೂಡ ತಿಳ್ಕೊಳ್ತೀರ, ಸ್ಥಾಪನೆ ಅವಶ್ಯವಾಗಿ ಆಗ್ತದೆ ಕಲ್ಪದ ಮೊದಲಿನ ಹಾಗೆ. ನಿರಾಕಾರ ಬಾಪ್ कहते हैं बच्चों देह के सब धर्म त्याग एक बाप को याद करो. ನಿರಾಕಾರ ತಂದೆ ಹೇಳ್ತಾರೆ ಇಲ್ಲಿ ಮಕ್ಕಳೇ, ದೇಹದ ಎಲ್ಲ ಧರ್ಮವನ್ನು ತ್ಯಾಗ ಮಾಡಿ ಒಬ್ಬ ತಂದೆಯನ್ನೇ ನೆನಪು ಮಾಡಿ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಂತ ಹೇಳ್ತಾರೆ ತಾನೆ. ದೇಹದ ಎಲ್ಲ ಧರ್ಮವನ್ನು ತ್ಯಾಗ ಮಾಡಿ ಒಬ್ಬ ತಂದೆಯನ್ನು ನೆನಪು ಮಾಡಿ ಅಂತ. ये ब्रह्मा भी रचना है ना. ब्रह्मा किसका बच्चा, किसने क्रिएट किया. ಬಾಬಾ ಹೇಳ್ತಾರೆ ಬ್ರಹ್ಮನು ಕೂಡ ರಚನೆನೇ ತಾನೆ. ಹಾಗಾದರೆ ಬ್ರಹ್ಮ ಯಾರ ಮಗ, ಯಾರು ಕ್ರಿಯೇಟ್ ಮಾಡಿದರು ಅವರನ್ನು. ಬ್ರಹ್ಮ ವಿಷ್ಣು ಶಂಕರ್ಕೋ ಕೈಸೆ ಕ್ರಿಯೇಟ್ ಕರ್ತೆ, ಬ್ರಹ್ಮ ವಿಷ್ಣು ಶಂಕರರನ್ನು ಹೇಗೆ ಕ್ರಿಯೇಟ್ ಮಾಡ್ತಾರೆ. ಯ ಬಿ ಕೊಯ್ ನೈ ಜಾನ್ತೆ, ಇದನ್ನು ಕೂಡ ಯಾರು ತಿಳ್ಕೊಂಡಿಲ್ಲ. ಬಾಪಾಕರ್ ಸತ್ಯ ಬಾತ್ ಸಮझाते, ತಂದೆ ಬಂದು ಸತ್ಯ ಮಾತನ್ನು ತಿಳಿಸ್ಕೊಡ್ತಾರೆ. ಬ್ರಹ್ಮ ಬಿ ಜರೂರ್ ಮನುಷ್ಯ ಸೃಷ್ಟಿ ಮೇ ಹಿ ಹೋಗ. ಬ್ರಹ್ಮ ಕಿ ವಂಶಾವಳಿ ಗಾಯಿ ಹುಯಿ ಹೈ. ಬ್ರಹ್ಮನು ಕೂಡ ಅವಶ್ಯವಾಗಿ ಮನುಷ್ಯ ಸೃಷ್ಟಿಯಲ್ಲಿನೇ ಇರ್ತಾರಲ್ವ. ಬ್ರಹ್ಮನ ವಂಶಾವಳಿ ಅಂತ ಗಾಯನ ಮಾಡಲಾಗ್ತದೆ ತಾನೆ. ಭಗವಾನ್ ಮನುಷ್ಯ ಸೃಷ್ಟಿಗೆ ರಚನಾ ಕೈಸೆ ರಚತೆ ಹೈ ಯೆ ಕೊಯ್ ನೈ ಜಾನ್ತೆ. ಭಗವಂತ ಮನುಷ್ಯ ಸೃಷ್ಟಿಯ ರಚನೆಯನ್ನು ಹೇಗೆ ಮಾಡ್ತಾರೆ ಅನ್ನೋದನ್ನು ಜಗತ್ತಿನಲ್ಲಿ ಯಾರೂ ತಿಳ್ಕೊಂಡಿಲ್ಲ. ब्रह्मा तो यहाँ होना चाहिए ना. बाप कहते जिसमें हमने प्रवेश किया है यह भी बहुत जन्मों के अंत वाला है. ಬಾಬಾ ಹೇಳ್ತಿದ್ದಾರೆ ಬ್ರಹ್ಮ ಇಲ್ಲೇ ಇರಬೇಕು ತಾನೆ. ಬಾಬಾ ಹೇಳ್ತಾರೆ ಯಾರಲ್ಲಿ ನಾನು ಪ್ರವೇಶ ಮಾಡಿದ್ನೋ ಅವ್ರದ್ದು ಬಹಳ ಜನ್ಮಗಳ ಅಂತ್ಯದಲ್ಲಿಯೂ ಕೂಡ ಅಂತಿಮ ಜನ್ಮ. इसने पूरे 84 जन्म लिए. ಬ್ರಹ್ಮ कोई ಕ್ರಿಯೇಟರ್ नहीं है. ಬಾಬಾ ಹೇಳ್ತಿದ್ದಾರೆ ಇವರು ಪೂರ್ಣ 84 ಜನ್ಮ ಪಡ್ಕೊಂಡ್ರು. ಬ್ರಹ್ಮ ಯಾವುದೇ ಕ್ರಿಯೇಟರ್ ಅಲ್ಲ. ಕ್ರಿಯೇಟರ್ तो एक निराकार ही है. ಆತ್ಮಯೇ ಬಿ ನಿರಾಕಾರ. ಕ್ರಿಯೇಟರ್ ಒಬ್ಬ ನಿರಾಕಾರ ಆಗಿದ್ದಾರೆ, ಆತ್ಮನೂ ಕೂಡ ನಿರಾಕಾರನೇ. ಮತ್ತು ಅನಾದಿ है, किसी ने क्रिएट नहीं किया फिर ಬ್ರಹ್ಮ कहाँ से आया. ಬಾಬಾ ಹೇಳ್ತಾರೆ ಆತ್ಮಗಳಂತೂ ಅನಾದಿನೇ ಅಲ್ವಾ, ಯಾರೂ ಕ್ರಿಯೇಟ್ ಮಾಡಲಿಲ್ಲ. ಹಾಗಾದರೆ ಈ ಬ್ರಹ್ಮ ಎಲ್ಲಿಂದ ಬಂದರು ಅಂತ ಬಾಬನ ಪ್ರಶ್ನೆ. ಬಾಪ್ कहते मैं इसमें प्रवेश कर नाम बदली किया. ಬಾಬಾ ಒಂದು ಮಾತು ಹೇಳ್ತಾರೆ ಇಲ್ಲಿ, ನಾನು ಈ ಶರೀರದಲ್ಲಿ ಪ್ರವೇಶ ಮಾಡಿ, ಅಂದರೆ ದಾದಾ ಲೇಖರಾಜ್ ಅವರ ಶರೀರದಲ್ಲಿ ಪ್ರವೇಶ ಮಾಡಿ ಅವ್ರಿಗೆ ಬ್ರಹ್ಮ ಅಂತ ಹೆಸರಿಟ್ಟೆ, ಅಂದರೆ ಹೆಸರು ಚೇಂಜ್ ಮಾಡಿದೆ ಅಂತಾರೆ ಬಾಬಾ. तुम ब्राह्मणों की भी नाम बदली किए. तुम हो राज ऋषि. शुरू में सन्यास कर साथ में रहने लगे तो नाम बदली कर दिया. ಬಾಬಾ ಹೇಳ್ತಾರೆ ನೀವು ಬ್ರಾಹ್ಮಣರ ಹೆಸರು ಕೂಡ ನಾನು ಚೇಂಜ್ ಮಾಡಿದೆ. ಬಾಬಾ ಹೇಳ್ತಾರೆ ನೀವು ರಾಜ ಋಷಿಗಳು, ಶುರುವಿನಲ್ಲಿ ಸನ್ಯಾಸ ಮಾಡಿ ಜೊತೆಯಲ್ಲಿರುವಂಥವರು, ಹೆಸರು ಬದಲಿ ಮಾಡಿದೆ ಅಂತಾರೆ ಬಾಬಾ. फिर देखा गया माया खा जाती है तो माला बनाना नाम रखना छोड़ दिया. ಆಮೇಲೆ ನೋಡಲಾಯಿತು ಮಾಯೆ ಅವ್ರನ್ನ ತಿಂದುಬಿಡ್ತಿತ್ತು, ಅಂದರೆ ಅವ್ರು ಬಾಬನ ಬಿಟ್ಟು ಹೋದರು. ಬಾಬಾ ಹೇಳ್ತಿದ್ದಾರೆ ಬಾಬಾ ಮಾಲೆ ಮಾಡೋದಾಗಲಿ ಹೆಸರಿಡೋದಾಗಲಿ ಎಲ್ಲನೂ ಬಿಟ್ಟೆ ಅಂತಾರೆ ಬಾಬಾ. ಆಜ್ಕಲ್ ದುನಿಯಾ ಮೇ ಹರ್ ಬಾತ್ ಮೇ ಠಗಿ ಬಹುತ್ ಹೈ, ದೂದ್ ಮೇ ಬಿ ಠಗಿ. ಶಿವಬಾಬಾ ಇಲ್ಲೊಂದು ಮಾತು ಹೇಳ್ತಾರೆ, ಇವತ್ತಿನ ಜಗತ್ತಿನಲ್ಲಿ ಎಷ್ಟು ಮೋಸ ಇದೆ ಅಂತಂದರೆ ಹಾಲಿನಲ್ಲೂ ಮೋಸ ಅಂತ. ಮೊದಲೆಲ್ಲ ನಾವು ಬೋರ್ಡ್ ಹಾಕ್ತಿರ್ಲಿಲ್ಲ, ಇಲ್ಲಿ ಶುದ್ಧ ಹಾಲು ಸಿಗುತ್ತದೆ, ಇಲ್ಲಿ ಶುದ್ಧ ಮೊಸರು ಸಿಗುತ್ತದೆ ಅಂತ. ಇವತ್ತೆಲ್ಲ ಬೋರ್ಡ್ ಹಾಕ್ತೇವೆ, ಯಾಕಂದ್ರೆ ಮೋಸ ಇದೆ ಅಂತ. ಸಚ್ಚಿ ಚೀಸ್ ತೋ ಮಿಲ್ತಿ ನಹಿ, ಇಲ್ಲಿ ಸತ್ಯವಾದ ವಸ್ತು ಅಂತೂ ಸಿಗೋದಿಲ್ಲ ಅಂತಾರೆ ಬಾಬಾ. ಬಾಪ್ ಕೆ ಲಿಯೇ ಬಿ ಠಗಿ, ಸ್ವಯಂ ಕೋ ಹಿ ಭಗವಾನ್ ಕಹಲಾನೆ ಲಗ್ತೆ. ಪರಮಾತ್ಮನ ಬಗ್ಗೆನೂ ಮೋಸನೇ ಇಲ್ಲಿ, ಯಾಕೆಂದರೆ ತಮ್ಮನ್ನೇ ಪರಮಾತ್ಮ ಅಂತ ಹೇಳ್ಕೊಂಡು ತಿರುಗೋರು ಭಾಳ ಜನ ಇದ್ದಾರೆ. ಅಭಿ ತುಂಬ ಬಚ್ಚೆ ಜಾನ್ತೆ ಹೋ ಆತ್ಮ ಕ್ಯಾ ಹೇ ಪರಮಾತ್ಮ ಕ್ಯಾ ಹೇ. ಬಾಬಾ ಹೇಳ್ತಾರೆ ಈಗ ನೀವು ಮಕ್ಕಳು ತಿಳ್ಕೊಂಡಿದ್ದೀರಾ ಆತ್ಮ ಅಂದ್ರೇನು, ಪರಮಾತ್ಮ ಅಂದ್ರೇನು. तुम्हारे में भी नंबरवार पुरुषार्थ अनुसार है. बाप जानते हैं कौन कैसे पढ़ते हैं और फिर पढ़ाते हैं, क्या पद पाएंगे. ಬಾಬಾ ಹೇಳ್ತಾರೆ ನಿಮ್ಮಲ್ಲಿಯೂ ಕೂಡ ನಂಬರ್ವಾರ್ ಪುರುಷಾರ್ಥ ಅನುಸಾರ ಇದ್ದಾರೆ. ಬಾಬಾ ತಿಳ್ಕೊಂಡಿದ್ದಾರೆ ಯಾರು ಹೇಗೆ ಓದ್ತಾರೆ ಮತ್ತು ಓದಿಸ್ತಾರೆ, ಏನು ಪದವಿ ತಗೊಳ್ತಾರೆ. ನಿಶ್ಚಯ है हम बाप द्वारा वर्ल्ड के निश्चय है हम बाप द्वारा वर्ल्ड का क्राउन प्रिंस बन रहे हैं. ನಮಗೆ ನಿಶ್ಚಯ ಇದೆ ನಾವು ತಂದೆಯ ಮೂಲಕ ಜಗತ್ತಿನ
ಬಾಬಾ ಹೇಳ್ತಿದ್ದಾರೆ ಸಿಂಹಾಸನ ಕಿರೀಟಧಾರಿ ಆಗ್ತಾ ಇದ್ದೇವೆ ನಾವು. ತೋ ಐಸಾ ಪುರುಷಾರ್ಥ ಕರ್ ದಿಕ್ಕಾನಾ ಹೈ, ಹಮ್ ಕ್ರೌನ್ ಪ್ರಿನ್ಸ್ ಬನೆ. ಬಾಬಾ ಹೇಳ್ತಾರೆ ಇಂತಹ ಪುರುಷಾರ್ಥ ಮಾಡಿ ತೋರಿಸ್ಬೇಕು, ನಾವು ಕಿರೀಟಧಾರಿ ರಾಜಕುಮಾರರಾಗಬೇಕು. ಫಿರ್ 84 का ಚಕ್ರ ಲಗಾಯ अब फिर बनते हैं. ಮತ್ತೆ 84 ಜನ್ಮಗಳ ಚಕ್ರ ಹಾಕಿದ್ವಿ, ಮತ್ತೆ ಆಗ್ತೇವೆ. ಯಹ ಹೇ ನರಕ, ಇನ್ಮೇ ಕುಚ್ ಭಿ ನಹೀ ರಹಾ. ಬಾಬಾ ಹೇಳ್ತಾರೆ ಇದು ನರಕ, ಇಲ್ಲೇನೂ ಉಳ್ಕೊಂಡಿಲ್ಲ. ಫಿರ್ ಬಾಪ್ ಆಕರ್ ಭಂಡಾರ ಭರ್ಪೂರ್ ಕರ್ ಕಾಲಕಂಟಕ್ ದೂರ ಕರ್ ದೇತೆ. ನಂತರ ಶಿವಬಾಬಾ ಬಂದು ಈ ಪೂರ್ಣ ಭಂಡಾರವನ್ನು ಭರ್ಪೂರ್ ಮಾಡಿ ಕಾಲಕಂಟಕವನ್ನು ದೂರ ಮಾಡ್ತಾರೆ. ತುಮ್ ಸಬ್ಸೆ ಪೂಚೋ ಯಾ ಭಂಡಾರ ಭರ್ಪೂರ್ ಕರ್ನೆ ಆಯೆ ಹೋನ. ನೀವು ಯಾರಿಗಾದರೂ ಕೇಳಿ ಭಂಡಾರ ಭರ್ಪೂರ್ ಮಾಡ್ಲಿಕ್ಕೆ ಬಂದಿದ್ದೀರಲ್ವಾ ಅಂತ. ಅಮರಪುರಿ ಮೇ ಕಾಲ ಆನ ಸಕೆ. ಬಾಬಾ ಹೇಳ್ತಾರೆ ಅಮರಪುರಿಯಲ್ಲಿ ಕಾಲ ಸಾವು ಬರಲಿಕ್ಕೆ ಸಾಧ್ಯ ಇಲ್ಲ. ಬಾಪ ಆತೆ ಹಿ ಹೇ ಭಂಡಾರ ಭರ್ಪೂರ್ ಕರ್ ಕಾಲಕಂಟಕ್ ದೂರ ಕರ್ನೆ. ಬಾಬಾ ಬರೋದೆ ಭಂಡಾರವನ್ನು ಭರ್ಪೂರ್ ಮಾಡಿ ಕಾಲಕಂಟಕವನ್ನು ದೂರ ಮಾಡಲಿಕ್ಕೆ. ವಹ ಹೇ ಅಮರ್ಲೋಕ್, ಯಹ ಹೇ ಮೃತ್ಯುಲೋಕ್. ಬಾಬಾ ಹೇಳ್ತಾರೆ ಅದು ಅಮರ್ಲೋಕ, ಇದು ಮೃತ್ಯುಲೋಕ. ऐसी मीठी मीठी बातें सुननी और सुनानी है, फालतू नहीं. ಬಾಬಾ ಹೇಳ್ತಾರೆ ಇಂಥ ಮಧುರಾತಿ ಮಧುರ ಮಾತುಗಳನ್ನು ಕೇಳಬೇಕು ಮತ್ತು ಬೇರೆಯವ್ರಿಗೂ ಹೇಳಬೇಕು. ಫಾಲ್ತು ಮಾತಲ್ಲ ಅಂತಾರೆ ಬಾಬಾ. ಫಾಲ್ತು ಕೇಳಲೂಬಾರ್ದು, ಫಾಲ್ತು ಹೇಳಲಿಕ್ಕೆ ಹೋಗಬಾರ್ದು ಅಂತ. ಅಚ್ಚಾ मीठी मीठी सिक्किलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग. नमस्ते 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 बाबा, गुड मॉर्निंग. शुक्रिया बाबा, शुक्रिया. धारणा के लिए मुख्य सार. बाप विश्व का मालिक बनने की पढ़ाई पढ़ाने आए हैं, इसलिए अभी ऐसा नहीं कहना कि हमें ಪುರ್ಸೊತ್ नहीं. ಬಾಬಾ ಇಲ್ಲಿ ಹೇಳ್ತಾರೆ ತಂದೆ ಇಲ್ಲಿ ವಿಶ್ವದ ಮಾಲೀಕರನ್ನಾಗಿ ಮಾಡೋದಕ್ಕೋಸ್ಕರ ಬಂದಿರುವಾಗ ಈ ರೀತಿ ಎಂದಿಗೂ ಹೇಳಬಾರ್ದು ನಮಗೆ ಪುರ್ಸೊತ್ತಿಲ್ಲ, ನಮಗೆ ಬರಲಿಕ್ಕಾಗಲ್ಲ, ನಮಗೆ ಟೈಮ್ ಇಲ್ಲ ಅಂತ ಹೇಳ್ಕೊಡ್ದು ಅಂತಾರೆ ಬಾಬಾ. ಶ್ರೀಮತ್ ಪರ್ ತನ್ ಮನ್ ಧನ್ ಸೆ ಭಾರತ್ ಕೋ ಸ್ವರ್ಗ ಬನಾನೆ ಕಿ ಸೇವಾ ಕರ್ನಿ ಹೈ. ಶ್ರೀಮತದಂತೆ ತನು ಮನ ಧನದಿಂದ ಭಾರತವನ್ನು ಸ್ವರ್ಗ ಮಾಡುವಂಥ ಸೇವೆ ಮಾಡಬೇಕು. आपस में बहुत मीठी मीठी ज्ञान की बातें सुननी और सुनानी है. ಬಾಬಾ ಹೇಳ್ತಾರೆ ಒಬ್ರಿಗೊಬ್ಬರು ಜ್ಞಾನದ ಭಾಳಷ್ಟು ಮಧುರಾತಿ ಮಧುರ ಮಾತುಗಳನ್ನು ಕೇಳಬೇಕು, ಬೇರೆಯವ್ರಿಗೂ ಹೇಳಬೇಕು. ಬಾಪ್ ಕೈಯ ಡೈರೆಕ್ಷನ್ ಸದಾ ಯಾದ್ ರಹೆ, ಹಿಯರ್ ನೋ ಇವಿಲ್, ಟಾಕ್ ನೋ ಇವಿಲ್. ಬಾಬಾ ಹೇಳ್ತಾರೆ ತಂದೆಯ ಪ್ರತಿಯೊಂದು ಡೈರೆಕ್ಷನನ್ನು ನೆನ್ಪಿಟ್ಕೊಳ್ಳಿ ಸದಾ. ಕೆಟ್ಟದ್ದು ಕೇಳಬೇಡಿ, ನೋಡಬೇಡಿ, ಹೇಳಬೇಡಿ, ಮಾತಾಡಬೇಡಿ ಅಂತಾರೆ ಬಾಬಾ. वरदान. हद की सर्व कामनाओं पर जीत प्राप्त करने वाले काम जीत जगत जीत भव. ಬಾಬಾ ವರದಾನ ಕೊಡ್ತಾರೆ ಹದ್ದಿನ ಸರ್ವ ಕಾಮನೆಗಳ ಮೇಲೆ ಜಯಪ್ರಾಪ್ತಿ ಮಾಡಿಕೊಳ್ಳುವಂತಹ ಕಾಮಜೀತ ಜಗಜ್ಜೀತರಾಗಿರಿ. ಕಾಮ ವಿಕಾರ का अंश सर्व हद की कामनाएं हैं. ಕಾಮ ವಿಕಾರದ ಅಂಶ ಅಂದರೆ ಸರ್ವ ಹದ್ದಿನ ಕಾಮನೆಗಳು. कामना एक है वस्तुओं की, दूसरी है व्यक्ति द्वारा हद के प्राप्ति की, तीसरी है संबंध निभाने में, चौथी है सेवा भावना में हदों की. ಬಾಬಾ ಹೇಳ್ತಾರೆ ಕಾಮ ವಿಕಾರದ ಅಂಶ ಸರ್ವ ಹದ್ದಿನ ಕಾಮನೆಗಳಾಗಿವೆ. ಕಾಮನೆ ಒಂದು ವಸ್ತುವಿನದು, ಇನ್ನೊಂದು ವ್ಯಕ್ತಿಯ ಮೂಲಕ ಹದ್ದಿನ ಪ್ರಾಪ್ತಿಯದು, ಮೂರನೇದಾಗಿದೆ ಸಂಬಂಧ ನಿಭಾಯಿಸೋದರಲ್ಲಿ, ಚೌಥಿ ಹೇ ಸೇವಾ ಭಾವನಾ ಮೇ ಹದ್ ಕಿ ಕಾಮನಾ ಕಾ ಭಾವ್, ನಾಲ್ಕನೇದಾಗಿದೆ ಸೇವಾ ಭಾವನೆಯಲ್ಲಿ ಹದ್ದಿನ ಕಾಮನೆ ಇಟ್ಕೊಳ್ಳುವಂಥದ್ದು. किसी भी व्यक्ति व वस्तु के प्रति विशेष आकर्षण होना. इच्छा नहीं है लेकिन यह अच्छा लगता है. ಬಾಬಾ ಹೇಳ್ತಾರೆ ಯಾವುದೇ ವ್ಯಕ್ತಿ ಅಥವಾ ವಸ್ತುವಿನ ಪ್ರತಿ ವಿಶೇಷ ಆಕರ್ಷಣೆ ಆಗೋದು ಇಷ್ಟ ಇಲ್ಲ, ಆದರೆ ಚೆನ್ನಾಗಿ ಅನಿಸುತ್ತೆ ಅಂತ. ಯಬಿ ಕಾಮವಿಕಾರ ಕಾ ಅಂಶ, ಇದು ಕೂಡ ಕಾಮವಿಕಾರದ ಅಂಶನೇ ಅಂತಾರೆ ಬಾಬಾ. ಜಬ್ ಯ ಸೂಕ್ಷ್ಮ ಅಂಶ ಭಿ ಸಮಾಪ್ತ ಹೋ ತಬ್ ಕಹೆಂಗೆ ಕಾಮಜೀತ್ ಜಗಜ್ಜೀತ್. ಯಾವಾಗ ಈ ಸೂಕ್ಷ್ಮ ಅಂಶನೂ ಕೂಡ ಸಮಾಪ್ತಿ ಆಗ್ತದೆ ಆವಾಗ ಹೇಳಲಾಗ್ತದೆ ಕಾಮಜೀತ್ ಜಗಜ್ಜೀತ್ ಅಂತ. ಸ್ಲೋಗನ್. ದಿಲ್ ಕಿ ಮಹಸೂಸತಾ ಸೆ ದಿಲಾರಾಮ್ ಬಾಪ್ ಕಿ ಆಶೀರ್ವಾದ ಲೇನೆಕೆ ಅಧಿಕಾರಿ ಬನೋ. ಹೃದಯದ ಅನುಭವದಿಂದ ಹೃದಯರಾಮ ತಂದೆಯ ಆಶೀರ್ವಾದ ಪಡೀಲಿಕ್ಕೆ ಅಧಿಕಾರಿಗಳಾಗಿರಿ. ಅವ್ಯಕ್ತ ಇಶಾರೆ. ಸಂಕಲ್ಪೋं की शक्ति जमा कर श्रेष्ठ सेवा के निमित्त बनो. ಸಂಕಲ್ಪಗಳ ಶಕ್ತಿಯನ್ನು ಜಮಾ ಮಾಡಿಕೊಂಡು ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿರಿ. मन जो स्वयं एक सूक्ष्म शक्ति है वह कंट्रोल में हो, अर्थात ऑर्डर प्रमाण कार्य करे तो पास विद ऑनर अथवा राज्य अधिकारी बन जाएंगे.
ಬಾಬಾ ಹೇಳ್ತಾರೆ ಮನಸ್ಸು ಏನಿದೆ ಅದು ಸ್ವಯಂ ಒಂದು ಸೂಕ್ಷ್ಮ ಶಕ್ತಿಯಾಗಿದೆ, ಅದು ಕಂಟ್ರೋಲ್ದಲ್ಲಿರಬೇಕು. ಅಂದರೆ ಆರ್ಡರ್ ಪ್ರಮಾಣ ಕಾರ್ಯ ಮಾಡಿ ಪಾಸ್ ವಿತ್ ಆನರ್, ಗೌರವಾನ್ವಿತವಾಗಿ ಪಾಸ್ ಆಗೋದು ಅಥವಾ ರಾಜ್ಯಾಧಿಕಾರಿ ಆಗ್ತೀರ. ಸಂಕಲ್ಪ ಶಕ್ತಿ ಕೋ ಜಮಾ ಕರ್ನೆ ಕೆ ಲಿಯೆ ಜೋ ಸೋಚೋ ವಹಿ ಕರೋ. ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡ್ಕೊಳ್ಬೇಕು ಅಂದರೆ ಏನು ವಿಚಾರ ಮಾಡ್ತೀರಾ ಅದನ್ನೇ ಮಾಡಿ. ಸ್ಟಾಪ್ ಕಹೋ ತೋ ಸಂಕಲ್ಪ ಸ್ಟಾಪ್ ಹೋ ಜಾ. ನೀವು ಸ್ಟಾಪ್ ಅಂದಾಗ ಸಂಕಲ್ಪ ಸ್ಟಾಪ್ ಆಗಿಬಿಡ್ಬೇಕು. ಸೇವಾ ಕಾ ಸೋಚೋ ತೋ ಸೇವಾ ಮೇ ಲಗ್ ಜಾಯ್. ಸೇವೆ ಬಗ್ಗೆ ವಿಚಾರ ಮಾಡ್ತೀರಾ, ಸೇವೆನೇ ಮಾಡಬೇಕು. ಪರಂಧಾಮ್ ಕಾ ಸೋಚೋ ತೋ ಪರಂಧಾಮೇ ಪਹੁಂಚ್ ಜಾಯ್. ಬಾಬಾ ಹೇಳ್ತಾರೆ ನೀವು ಪರಂಧಾಮದ ಬಗ್ಗೆ ವಿಚಾರ ಮಾಡ್ತೀರಾ, ಪರಂಧಾಮಕ್ಕೆ ಹೋಗಿ ತಲುಪಬೇಕು. ಐಸಿ ಕಂಟ್ರೋಲಿಂಗ್ ಪವರ್ ಬಡಾವ್. ಬಾಬಾ ಹೇಳ್ತಾರೆ ಈ ರೀತಿ ಕಂಟ್ರೋಲಿಂಗ್ ಪವರನ್ನು ಹೆಚ್ಚಿಸ್ಕೊಳ್ರಿ. ಅಂದರೆ ನೀವೇನು ಸಂಕಲ್ಪ ಮಾಡ್ತೀರೋ ಅದೇ ರೀತಿ ಅನುಭವನೂ ಕೂಡ ಮಾಡಬೇಕು, ಪ್ರಾಕ್ಟಿಕಲ್ದಲ್ಲಿ ಅದನ್ನು ತರಬೇಕು ಅನ್ನುವಂಥದ್ದನ್ನು ಬಾಬಾ ನಾವು ಮಕ್ಕಳಿಗೆ ಇಲ್ಲಿ ತಿಳಿಸ್ಕೊಡ್ತಾ ಇರ್ತಾರೆ. ಅಚ್ಚಾ, ಓಂ ಶಾಂತಿ. ಸಮಯ ಬಂದಿದೆ, ಸಮಯ ಬಂದಿದೆ, ಈಗ ಸಮಯ ಬಂದಿದೆ. ತನ್ನ ತಾನು ಅರಿವ ಸಮಯ, ತನ್ನ ತಾನು ಅರಿವ ಸಮಯ. ಅರಿತು ಪಾತ್ರ ಮಾಳ್ಪ ಸಮಯ, ಅರಿತು ಪಾತ್ರ ಮಾಳ್ಪ ಸಮಯ. ಸಮಯ ಬಂದಿದೆ. ಸಂಗಮದ ಯುಗದಲ್ಲಿ, ಸಂಗಮದ ಯುಗದಲ್ಲಿ, ಈ ಕೊನೆಯ ಘಳಿಗೆಯಲ್ಲಿ, ಈ ಕೊನೆಯ ಘಳಿಗೆಯಲ್ಲಿ ಶಿವಬಾಬನ ನೆನಪಿನಲ್ಲಿ, ಶಿವಬಾಬನ ನೆನಪಿನಲ್ಲಿ ರಾಜಯೋಗದಲ್ಲಿ ನಡೆವ, ರಾಜಯೋಗದಲ್ಲಿ ನಡೆವ ಸಮಯ ಬಂದಿದೆ, ಈಗ ಸಮಯ ಬಂದಿದೆ. ಪಾಪದಿಂದ ಪುಣ್ಯದೆಡೆಗೆ, ಪಾಪದಿಂದ ಪುಣ್ಯದೆಡೆಗೆ, ನರಕದಿಂದ ನಾಕದೆಡೆಗೆ, ನರಕದಿಂದ ನಾಕದೆಡೆಗೆ, ಕತ್ತಲಿಂದ ಬೆಳಕಿನೆಡೆಗೆ, ಕತ್ತಲಿಂದ ಬೆಳಕಿನೆಡೆಗೆ, ದುಃಖದಿಂದ ಸುಖಕ್ಕೆ ನಡೆವ, ದುಃಖದಿಂದ ಸುಖಕ್ಕೆ ನಡೆವ ಸಮಯ ಬಂದಿದೆ, ಈಗ ಸಮಯ ಬಂದಿದೆ. ಪಂಚವಿಕಾರ
ಸಮಯ ಬಂದಿದೆ. ತನ್ನ ತಾನು ಅರಿವ ಸಮಯ, ಅರಿತು ಪಾತ್ರ ಮಾಳ್ಪ ಸಮಯ. ಸಮಯ ಬಂದಿದೆ ಈಗ, ಸಮಯ ಬಂದಿದೆ, ಸಮಯ ಬಂದಿದೆ, ಸಮಯ ಬಂದಿದೆ. ಕಲಿಯುಗದ ಕೊನೆಯಲ್ಲಿ ಸಂಗಮದ ಮೊದಲಲ್ಲಿ ಜ್ಞಾನ ಸೂರ್ಯನು ಬರಲು ಬೆಳಗಾಯಿತು, ಬೆಳಗಾಯಿತು. ಕೊನೆಯಲ್ಲಿ ಸಂಗಮದ ಮೊದಲಲ್ಲಿ, ಕಲಿಯುಗದ ಕೊನೆಯಲ್ಲಿ ಸಂಗಮದ ಮೊದಲಲ್ಲಿ ಜ್ಞಾನ ಸೂರ್ಯನು ಬರಲು ಬೆಳಗಾಯಿತು, ಜ್ಞಾನ ಸೂರ್ಯನು ಬರಲು ಬೆಳಗಾಯಿತು. ಕಾರಿರುಳ ಕತ್ತಲೆಯು ಕಾಲ್ಕಿತ್ತು ಓಡಿರಲು, ಕಾರಿರುಳ ಕತ್ತಲೆಯು ಕಾಲ್ಕಿತ್ತು ಓಡಿರಲು, ಶಿವ ಬಾಬಾ ನಿನ್ನಿಂದ ಬೆಳಗಾಯಿತು, ಶಿವ ಬಾಬಾ ನಿನ್ನಿಂದ ಬೆಳಗಾಯಿತು, ಬೆಳಗಾಯಿತು. ಕಲಿಯುಗದ ಕೊನೆಯಲ್ಲಿ ಸಂಗಮದ ಮೊದಲಲ್ಲಿ ಜ್ಞಾನ ಸೂರ್ಯನು ಬರಲು ಬೆಳಗಾಯಿತು, ಬೆಳಗಾಯಿತು. ಶಾಂತಿಯ ತಂಗಾಳಿ ಪ್ರೀತಿಯ ಓ ಬಿಸಿಲು, ಶಾಂತಿಯ ತಂಗಾಳಿ ಪ್ರೀತಿಯ ಓ ಬಿಸಿಲು, ಆತ್ಮನ ತೋಟದಲ್ಲಿ ಬೀಸುತ್ತಿರಲು, ಆತ್ಮನ ತೋಟದಲ್ಲಿ ಬೀಸುತ್ತಿರಲು, ಎಂಥ ಸುಂದರ ಸ್ಪರ್ಶ ಮರೆಯಲಾರದ ಹರ್ಷ, ಎಂಥ ಸುಂದರ ಸ್ಪರ್ಶ ಮರೆಯಲಾರದ ಹರ್ಷ. ವರುಷಗಳ ಕಷ್ಟಗಳು ದೂರವಾದವು, ವರುಷಗಳ ಕಷ್ಟಗಳು ದೂರವಾದವು, ದೂರವಾದವು. ಕಲಿಯುಗದ ಕೊನೆಯಲ್ಲಿ ಸಂಗಮದ ಮೊದಲಲ್ಲಿ ಜ್ಞಾನ ಸೂರ್ಯನು ಬರಲು
ಜಗದ್ಗುರುವೆ ಓಹರನೆ ನಿಜ ಗುರುವೆ ಸತ್ಯ ಶಿಕ್ಷಕನೇ ನಾಮುಧನ್ಯ ಸತ್ಯ ಶಿಕ್ಷಕನೇ ನಾಮುಧನ್ಯ ಜ್ಞಾನ ಸೂರ್ಯೋದಯ ಸತ್ಯ ಸೂರ್ಯೋದಯ ಜ್ಞಾನ ಸೂರ್ಯೋದಯ ಸತ್ಯ ಸೂರ್ಯೋದಯ ತರುವುದು ಯಮಗೆ ಕೋಟಿ ಪುಣ್ಯ ತರುವುದು ಯಮಗೆ ಕೋಟಿ ಪುಣ್ಯ ಕಲಿಯುಗದ ಕೊನೆಯಲ್ಲಿ ಸಂಗಮದ ಮೊದಲಲ್ಲಿ ಜ್ಞಾನ ಸೂರ್ಯನು ಬರಲು ಬೆಳಗಾಯಿತು 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 ಪರಂ ಜ್ಯೋತಿ ಶಿವ ತಂದೆ ಸಾಕಾರದಲ್ಲಿ ಬಂದೆ ಪರಂ ಜ್ಯೋತಿ ಶಿವ ತಂದೆ ಸಾಕಾರದಲ್ಲಿ ಬಂದೆ ಪರಮ ಪಾತ್ರದಿಯನಗೆ ಸೌಭಾಗ್ಯ ತಂದೆ ಪರಮ ಪಾತ್ರದಿಯನಗೆ ಸೌಭಾಗ್ಯ ತಂದೆ ಪರಂ ಜ್ಯೋತಿ ಶಿವ ತಂದೆ ಸಾಕಾರದಲ್ಲಿ ಬಂದೆ ಅಬು ಕೈಲಾಸದಲ್ಲಿ ನೀನು ಬಂದೆ ಅಬು ಕೈಲಾಸದಲ್ಲಿ ನೀನು ಬಂದೆ ಅಮರ ಕಥೆಯನು ನೀನು ನನಗಾಗಿ ತಂದೆ ಅಮರ ಕಥೆಯನು ನೀನು ನನಗಾಗಿ ತಂದೆ ಅಮರೇಶ ನೀನಾದೆ ಪಾರ್ವತಿಯು ನಾನಾದೆ ಅಮರೇಶ ನೀನಾದೆ ಪಾರ್ವತಿಯು ನಾನಾದೆ ಮಧುಬನದ ತೋಟದಲ್ಲಿ ಹೂವಾಗಿ ನಿಂದೆ ಮಧುಬನದ ತೋಟದಲ್ಲಿ ಹೂವಾಗಿ ನಿಂದೆ ಪರಂ ಜ್ಯೋತಿ ಶಿವ ತಂದೆ ಸಾಕಾರದಲ್ಲಿ ಬಂದೆ ಮುರಳೀಧರನೇ ನೀನು ಆತ್ಮರಾಧ್ಯಯು ನಾನು ಮುರಳೀಧರನೇ ನೀನು ಆತ್ಮರಾಧ್ಯಯು ನಾನು ಜ್ಞಾನ ಮುರಳಿಯ ನೀನು ನನಗಾಗಿ ತಂದೆ ಜ್ಞಾನ ಮುರಳಿಯ ನೀನು ನನಗಾಗಿ ತಂದೆ ಶೋಕದ ವನದಲ್ಲಿ ಶಿವರಾಮನಿ ಬಂದ
ಶೋಕದ ವನದಲ್ಲಿ ಶಿವರಾಮನೀ ಬಂದೆ ಅಶೋಕವನ ಕೆನ್ನ ಕೈ ಹಿಡಿದು ಕರೆ ತಂದೆ ಅಶೋಕವನ ಕೆನ್ನ ಕೈ ಹಿಡಿದು ಕರೆ ತಂದೆ ಪರಂ ಜ್ಯೋತಿ ಶಿವ ತಂದೆ ಸಾಕಾರದಲ್ಲಿ ಬಂದೆ ಶಿವರಾಮ ನೀನಾದೆ ಆತ್ಮ ಸೀತೆ ನಾನಾದೆ ಶಿವರಾಮ ನೀನಾದೆ ಆತ್ಮ ಸೀತೆ ನಾನಾದೆ ಸಂಗಮದ ಸೌಭಾಗ್ಯ ನಿನ್ನಿಂದ ನಾ ಪಡೆದೆ ಸಂಗಮದ ಸೌಭಾಗ್ಯ ನಿನ್ನಿಂದ ನಾ ಪಡೆದೆ ಸಕಲ ಆತ್ಮರಿಗೆಲ್ಲ ಅಕಳಂಕ ಗುರುವಾದೆ ಸಕಲ ಆತ್ಮರಿಗೆಲ್ಲ ಅಕಳಂಕ ಗುರುವಾದೆ ಜ್ಞಾನಯೋಗದ ರಕ್ಷೆ ವಿಶ್ವಕ್ಕೆ ನೀಗೈದೆ ಜ್ಞಾನಯೋಗದ ರಕ್ಷೆ ವಿಶ್ವಕ್ಕೆ ನೀಗೈದೆ ಪರಂ ಜ್ಯೋತಿ ಶಿವ ತಂದೆ ಸಾಕಾರದಲ್ಲಿ ಬಂದೆ ಪರಂ ಜ್ಯೋತಿ ಶಿವ ತಂದೆ ಸಾಕಾರದಲ್ಲಿ ಬಂದೆ ಪರಮ ಪಾತ್ರದಿಯನಗೆ ಸೌಭಾಗ್ಯ ತಂದೆ ಪರಮ ಪಾತ್ರದಿಯನಗೆ ಸೌಭಾಗ್ಯ ತಂದೆ ಪರಂ ಜ್ಯೋತಿ ಶಿವ ತಂದೆ ಸಾಕಾರದಲ್ಲಿ ಬಂದೆ ಸಾಕಾರದಲ್ಲಿ ಬಂದೆ ಸಾಕಾರದಲ್ಲಿ ಬಂದೆ ಹೆಜ್ಜೆ ಹೆಜ್ಜೆಗೂ ನಿನ್ನ ಕೃಪೆಯ ಸಿಹಿ ಅನುಭವವು ಆಗುತ್ತಿದೆ ಹೆಜ್ಜೆ ಹೆಜ್ಜೆಗೂ ನಿನ್ನ ಕೃಪೆಯ ಸಿಹಿ ಅನುಭವವು ಆಗುತ್ತಿದೆ ನಿಂತೆ ನನ್ನ ಮನದಿ ನೀನು ನಿಂತೆ ನನ್ನ ಮನದಿ ನೀನು ನೀನೇ ಬಾಳ ಸಂಗಾತಿಯು ಹೆಜ್ಜೆ ಹೆಜ್ಜೆಗೂ ನಿನ್ನ ಕೃಪೆಯ ಸಿಹಿ ಅನುಭವವು ಆಗುತ್ತಿದೆ ಏಕಾಂತದಲ್ಲಿ ಇರಲು ನಾನು ನನ್ನ ಸನಿಹ ನೀ ಬರುವೆ ಏಕಾಂತದಲ್ಲಿ ಇರಲು ನಾನು ನನ್ನ ಸನಿಹ ನೀ ಬರುವೆ ಮೆಲ್ಲ ಮೆಲ್ಲನೆ ಕಿವಿಗಳಲ್ಲಿ ಸುಂದರ ನಾದ ಕೇಳಿಸುವೆ ಕಿರಣವು ಒಂದು ಕಾಣದೆಯೇ ಬಂದು ಕಿರಣವು ಒಂದು ಕಾಣದೆಯೇ ಬಂದು ಮಾರ್ಗವ ತೋರಿ ಸಾಗುತ್ತಿದೆ ತುಂಬಿದರು ಜೋಳಿ ನಾ ಕಾಣಲಿಲ್ಲ ನನ್ನ ಜೋಳಿಗೆ
ತುಂಬಿರುವೆ. ಒಮ್ಮೆ ನಾ ಹೇಳಿದೆ ನೀ ನನ್ನವನು, ನಿನ್ನ ಸಾವಿರ ಪ್ರೀತಿಯ ಪಡೆದೆ. ಒಂದೇ ಹೆಜ್ಜೆ ನಿನ್ನ ಮಾರ್ಗದಿ ನಡೆದೆ, ಜನುಮ ಜನುಮಗಳ ಜೊತೆಯಾದೆ. ನಿನ್ನೀ ಕರುಣೆ ನಿನ್ನೀ ಮಮತೆ, ನಿನ್ನೀ ಕರುಣೆ ನಿನ್ನೀ ಮಮತೆ, ನಿನ್ನ ಸ್ಮೃತಿಯ ನೀಡುತ್ತಿದೆ. ನಿನ್ನ ಪ್ರೀತಿಯಲ್ಲಿ ನಾ ಮುಳುಗಿರಲು ಕಣ್ಣು ಕಂಬನಿಯ ಹರಿಸುತ್ತಿದೆ. ಹೆಜ್ಜೆ ಹೆಜ್ಜೆಗೂ ನಿನ್ನ ಕೃಪೆಯ ಸಿಹಿ ಅನುಭವವು ಆಗುತ್ತಿದೆ. ನಿಂತೆ ನನ್ನ ಮನದಿ ನೀನು, ನಿಂತೆ ನನ್ನ ಮನದಿ ನೀನು, ನೀನೇ ಬಾಳ ಸಂಗಾತಿಯು. ಹೆಜ್ಜೆ ಹೆಜ್ಜೆಗೂ ನಿನ್ನ ಕೃಪೆಯ ಸಿಹಿ ಅನುಭವವು ಆಗುತ್ತಿದೆ ಆಗುತ್ತಿದೆ.